ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಪ್ರಪಂಚದಲ್ಲಿ ಇಷ್ಟಪಟ್ಟು ಅಡಿಗೆ ಮಾಡೋರು ಒಂದಷ್ಟು ಜನ ಇದ್ರೆ, ಇನ್ನೊಂದಷ್ಟು ಜನ ಕಷ್ಟಪಟ್ಟು ಅಡಿಗೆ ಮಾಡೋರು ಇದ್ದಾರೆ. ಯಾರು ಹೇಗೆ ಅಡಿಗೆ ಮಾಡಿದ್ರು ಎಲ್ಲರ ಅಡಿಗೆಯ ಎಂಡ್ ರಿಸಲ್ಟ್ ಏನು ಅಂತ ಅಂದ್ರೆ ಟೇಸ್ಟ್ ಚೆನ್ನಾಗಿತ್ತಾ ಚೆನ್ನಾಗಿರ್ಲಿಲ್ವಾ ಅನ್ನೋದು. ಇಲ್ಲೂ ಹಾಗೇನೆ ನಮ್ಮ ಕುಕ್ಕುಗಳು ಡಿಫ್ರೆಂಟ್ ಅಡಿಗೆಗಳನ್ನ ಮಾಡಿದ್ರು ಎಲ್ಲರ ಗುರಿ ವಾರ ವಾರ ಟೇಸ್ಟಿ ಅಡಿಗೆನ ಮಾಡಿ ಬೆಸ್ಟ್ ಅಂತ ಅನ್ನಿಸ್ಕೊಳ್ಳೋದು, ಉಳ್ದೋರ್ನೆಲ್ಲ ಮೀರಿಸಿ ಗೆಲುವಿನ ಕಿರೀಟನ ಧರಿಸೋದು. ಸೊ ಆ ಒಬ್ಬ ಬೆಸ್ಟ್ ಕುಕ್ ಯಾರು ಅನ್ನೋದನ್ನ ಹುಡುಕಾಡುವ ಅಡಿಗೆ ಆಟ ಇದು ಕೋಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್. ನೋರ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಡ್ ಪ್ಲಸ್. ಬ್ಯೂಟಿ ಪಾರ್ಟ್ನರ್ ಡಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 123 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ನಡೀತಾ ಇರೋದು ಫೆಸ್ಟಿವಲ್ ಸೆಲೆಬ್ರೇಷನ್ ರೌಂಡ್. ಎಸ್, ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈಗ ನಮ್ಮ ಎಲ್ಲಾ ತರ್ಲೆ ಕ್ವಾಟ್ಲೆಗಳನ್ನು ಸ್ವಾಗತಿಸೋಣ. ಆಲ್ ಅವರ್ ತರ್ಲೆ ಕ್ವಾಟ್ಲೆ. ನಮ್ಮ ಎಲ್ಲಾ ಕ್ವಾಟ್ಲೆಗಳಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮದುವೆ ಬ್ಯಾಂಡ್ ಸೆಟ್ ಅಲ್ಲಿ ಬ್ಯಾಂಡ್ ಬಾರ್ಸಕ್ ಹೋಗ್ತಾರ, ವಾಲ್ಗದವ್ರು ಬಂದಂಗ್ ಬಂದಿದ್ರಲ್ಲ ಮದ್ವೆಗೆ ಪ್ರೋಗ್ರಾಮ್ ಅಲ್ಲಿ ನಾನು ಒಪ್ಕೊಡೋದು. ಯಾರ್ಯಾರು ಯಾವ್ಯಾವ ವಾದ್ಯದ ಸ್ಪೆಷಲಿಸ್ಟ್ ಅಂತ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಮೇಡಮ್ ನೋಡಿ, ನಮ್ ಜೊತೆ ಮೀನ್ ವಾದ್ಯ ಏನಂದ್ರೆ ಮೀನ್ ವಾದ್ಯ ಕರ್ತಾ ಇವರು. ಬೇಕಾದ್ರೆ ಟ್ರಯಲ್ ಅಪ್ಪ ಒಂದು ಟ್ರಯಲ್ ಬಿಡು. ಅವರು ಪಿಪಿ ನೆಕ್ಸ್ಟ್. ಇವ್ರನ್ನ ಏನ್ ಮೈನ್ ದೊಡ್ಡ ಇನ್ಸ್ಟ್ರೂಮೆಂಟ್ ಅಂತ ಏನ್ ಅನ್ಕೋಬೇಡಿ, ಇವ್ರು ಬರೀ ತಾಳ ಹಾಕೋ ಹಿಂದ್ಗಡೆ ಟೈ ತತ್ ತತ್ ತೈ ತತ್ ತತ್ ತೈ ಅಷ್ಟೇ. ಅಕ್ಕ ಎಲ್ರದ್ದು ಇರ್ಲಿ, ಒಂದು ಕರೆಕ್ಟ್ ಆಗಿ ನೋಡಿ, ಒಳೆ ದಾಡಿನಲ್ಲಿ ತಡೆ ಹೊಡಿತಾರೆ ಗೊತ್ತಾ, 3 ನಿಂಬೆ ಹಣ್ಣು ಹಿಡ್ಕಡಿಗೆ ಸೇಮ್ ಹಂಗೆ ಅಲ್ವಾ ನೋಡಿ. ಆಹಾ ಬರವ ಮುಂದೆ ಬರವ ಅಂತಾರಲ್ಲ. ನೆಕ್ಸ್ಟ್ ನಿಮ್ ಪಕ್ಕದಲ್ಲಿ ಒಬ್ಬಿದ್ದಾರೆ ಗೊತ್ತಾ? ಇವ್ರ ಬಗ್ಗೆ ಹೇಳ್ತೀನಿ ನಾನು. ಅಂದ್ರೆ ಇವ್ರು ಏನು ಇನ್ಸ್ಟ್ರೂಮೆಂಟ್ ಪ್ಲೇಯರ್ ಅಲ್ಲ, ನಮ್ದು ಟಿ ಡ್ರೈವರ್. ಧನು ಹಾರ್ಮೋನಿಯಂ ಅಕ್ಕ. ನಮ್ಮ ವಾದ್ಯ ಕಲಾವಿದರು ಬ್ಯಾಂಡ್ ಸೆಟ್ ಅವರು ಇವತ್ತು ಆಲ್ರೆಡಿ ಬಂದಿದ್ದಾರೆ. ಹಬ್ಬದ ಪ್ರಯುಕ್ತ ಫುಲ್ ಜವಾಬ್ದಾರಿ ನಾವು ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಕುಕ್ಸ್ ಗಳನ್ನ ಕರೆಯುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಬ್ಯೂಟಿಫುಲ್ ಕುಕ್ಸ್ ಆನ್ ಸ್ಟೇಜ್. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದ ಮ್ಯಾಡ್ ಶೆಫ್ ಕೌಶಿಕ್ ಸರ್ ಹಾಗೂ ಕಲರ್ಸ್ ಕನ್ನಡದ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಟು ಅವರ್ ಕಿಚನ್. ಸಾಗ ಎಲ್ರು ಬಂದಿದ್ದಾಯ್ತಲ್ವಾ? ಶ್ರುತಿ ಮ್ಯಾಮ್, ಟ್ರೆಡಿಷನಲ್ ನಮ್ಮ ಹಬ್ಬದ ಊಟನ ಮಾಡ್ತಿದ್ದಾರೆ, ಅಡಿಗೆನ ಮಾಡ್ತಿದ್ದಾರೆ. ಸೊ ನೀವ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಅದೊಂಥರ ಏನ್ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಆದ್ರೆ ನಮ್ಮಲ್ಲಿ ಏನ್ ಗೊತ್ತಾ ವಿಶೇಷ, ರುಚಿಗಳ ಹಬ್ಬ ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ. ಧನ್ಯವಾದಗಳು. ಸೊ ಇದೇ ಜೋಶಲ್ಲಿ ತಾಯಿಗೆ ಪೂಜೆ ಮಾಡಿ ನಮ್ಮ ಶೋನ ಶುರು ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಸಂಭ್ರಮದಲ್ಲಿದ್ದೀವಿ, ದೇವಿಗೆ ಪೂಜೆ ಮಾಡಿದಾಯ್ತು. ಈಗ ಮೊದಲನೇದಾಗಿ ನಾವ್ ಆಡ್ತಾ ಇರೋದು ಪೇರಿಂಗ್ ಟಾಸ್ಕ್. ಈಗ ನಮ್ ಕೈಯಲ್ಲಿ ಇವ್ರ ಹತ್ರ 8 ಎನ್ವೆಲಪ್ ಇದೆ, ನನ್ನ ಹತ್ರ 8 ಎನ್ವೆಲಪ್ ಇದೆ. ಎನ್ವೆಲಪ್ ಒಳಗೆ ಒಂದೊಂದು ಕಲರ್ ಇದೆ. ಫಸ್ಟ್ ಕ್ವಾಟ್ಲೆಗಳು ತಮಗೆ ಬಂದಿರೋ ಎನ್ವೆಲಪ್ ನ ಓಪನ್ ಮಾಡಿ ಅವ್ರಿಗೆ ಯಾವ ಬಣ್ಣ ಬಂದಿದೆ ಅಂತ ನೋಡ್ತಾರೆ. ಅದಾದ್ಮೇಲೆ ಕುಕ್ಕುಗಳು ಅಷ್ಟೇ ಒಬ್ಬೊಬ್ಬರಾಗೆ ಓಪನ್ ಮಾಡಿ ತೆಗೆದು ನೋಡಿದ್ರೆ ಯಾವ ಬಣ್ಣ ಬಂದಿರತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಎನ್ವೆಲಪ್ ಅಲ್ಲಿ ಇರುವಂತ ಬಣ್ಣ ಮ್ಯಾಚ್ ಆಗಿರುತ್ತೋ ಅವರಿಬ್ರು ಪೇರ್ ಆಗ್ತಾರೆ. ಒಂದ್ ಕೆಲ್ಸ ಮಾಡೋಣ, ಒಬ್ಬೊಬ್ರೆ ಓಪನ್ ಮಾಡೋದಕ್ಕಿಂತ ಎಲ್ಲಾ ಕುಕ್ಕುಗಳು ಒಟ್ಟಿಗೆ ಓಪನ್ ಮಾಡಿ. ಯಾವ್ದ ನಮ್ಮ ಮನೆ ಬರ ಓಕೆ. ಈಗ ಕ್ವಾಟ್ಲೆಗಳಲ್ಲಿ ನಾನು ಯಾರ್ಯಾರ ಹೆಸರನ್ನ ತಗೊಳ್ತೀನಿ, ಅವರು ನಿಮ್ಮ ಎನ್ವೆಲಪ್ ನ ಓಪನ್ ಮಾಡಿ ನಿಮಗೆ ಯಾವ ಬಣ್ಣ ಸಿಕ್ಕಿದೆ ಅದನ್ನ ತೋರಿಸ್ಬೇಕಾಗತ್ತೆ. ರೆಡಿ? ಎಲ್ರಿಗೂ ಆಲ್ ದ ಬೆಸ್ಟ್. ಮೊದಲನೇದಾಗಿ ಎನ್ವೆಲಪ್ ನ ಓಪನ್ ಮಾಡ್ತಿರೋದು ಹಿತೇಶ್.
ಹಿತೇಶ್ ಹಿತೇಶಿಗೆ ಗ್ರೀನ್ ಬಣ್ಣ ಸಿಕ್ಕಿದೆ ಅಂಡ್ ಚಂದ್ರನ ಹಾಗೂ ಹಿತೇಶ್ ಈಗ ಪೇರ್ ಆಗ್ತಿದ್ದಾರೆ. ಇಬ್ರು ಮುಂದೆ ಬನ್ನಿ. ಬನ್ನಿ ಚಂದ್ರನ. ಚಂದ್ರಣ್ಣ, ಈ ವಾರ ನಿಮ್ಗೆ ಪ್ರಶಾಂತ್ ಸಿಕ್ಕಿಲ್ಲ ಅಂತ ಏನಾದ್ರು ಖುಷಿ ಆಗ್ತಾ ಇದ್ಯಾ? ಬಹಳ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತದೆ. ವಯಸ್ಸಲ್ಲಿ ಚಿಕ್ಕವರಾಗಕ್ಕಿಂತ ಪಾಪ ನಾವು ಅಡ್ಡ ಬಿದ್ದು ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಯಾರಿಗೆ? ಅಯ್ಯೋ ಬೇಡಪ್ಪ, ಅಯ್ಯೋ ಶಿವ. ಏನಾದ್ರೂ ಡೇಂಜರ್ ಝೋನ್ ಕರ್ಸಿ ನೀನು ಎಲಿಮಿನೇಷನ್ ಮಾಡಿಸ್ತಾನೆ. ಹೋಗು, ಇಬ್ರಿಬ್ರನ್ನ ಕಳ್ಸಿದ್ಯಾ? ಏ ಅನ್ಲಕ್ಕಿ ಫೆಲೋ. ಚಂದ್ರಣ್ಣ, ಈ ವಾರ ಅದೃಷ್ಟ ತಂದು ಕೊಡೋದಕ್ಕೆ ಹಿತೇಶ ಬಂದಿದ್ದಾನೆ. ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅದೃಷ್ಟದ ಮನೆಗೆ ಹೋಗ್ಬೋದಾ? ಹೋಗ್ಬಿಡಿ. ಗ್ರೀನ್ ಸಿಗ್ನಲ್. ಓಕೆ ಬನ್ನಿ, ನಮ್ಮ ಮನೆಗೆ ಹೋಗ್ಬಿಡೋಣ ಬನ್ನಿ. ಈಗ ಮುಂದೆ ತಮ್ಮ ಕವರ್ನ ಓಪನ್ ಮಾಡೋದಕ್ಕೆ ಕಾಯ್ತಾ ಇರೋರು ಸೋನಿ. ಬೇಡ ಬೇಡ, ಅಲ್ಲೇ ಅಲ್ಲೇ. ಬಿಟ್ರೆ? ರಘು ಅವ್ರೆ, ನೀವ್ ಯಾಕಂಗ ಅಷ್ಟು ವಾರ ವಾರ ಬೇಜಾರ್ ಮಾಡ್ಕೋತೀರಾ? ಸೋನಿ ಸಿಗ್ತಾ ಇಲ್ಲ ಅಂತನಾ? ಹಂಗಲ್ಲ, ಇವಾಗ ಸೋನಿ ಅಂತ ಓದ್ಲು, ವಾಣಿ ಸಿಕ್ಕದೆ ಖುಷಿಯಾಗಿರ್ತೀನಿ. ಸೋನಿ ಏಯ್, ನಿಮ್ಮನ್ನೆಲ್ಲ ಕಂಪೇರ್ ಮಾಡೋದೇ ವಾಣಿ ಇದೆ. ಒಟ್ನಲ್ಲಿ ಇರೋರಲ್ಲಿ ಒಬ್ರು ಬೇಕೇ ಬೇಕು ಅಂತ ತೀರ್ಮಾನ ಆಗಿದ್ದೀರಾ. ಬಟ್ ನಾನೇನ್ ಅನ್ಕೊಂಡೆ ಅಂದ್ರೆ, ಇವತ್ತು ದೇವ್ರು ಒಂದು ವರ ಕೊಟ್ಟು ಹಬ್ಬದ ದಿನ ಈ ಹೆಣ್ಮಗು ಆ ಗಂಡು ಮಗುವಿನ ಜೊತೆಗೆ ಸೇರಿ ಅಡಿಗೆ ಮಾಡ್ತಾರೆ, ಹಬ್ಬದ ಊಟ ಬಡಿಸ್ತಾರೆ ಅಂತ ನಾವ್ ಅನ್ಕೊಂಡ್ವಿ. ಈಗ ಖುಷಿ ಆಗ್ತಿದ್ಯಾ, ಬೇಜಾರಾಗ್ತಾ ಇದ್ಯಾ? ಅಕ್ಕ ಪೇರ್ ಆಗಿರೋದಷ್ಟೇ, ಅಲ್ಲಿ ಇರ್ಬೇಕು ಅನ್ನೋದೇನು ರೂಲ್ಸ್ ಇಲ್ಲ, ಏನು ಇಲ್ಲ, ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಅಕ್ಕ ಒಂದ್ ಮಾತು ಹೇಳ್ತೀನಿ ನೋಡಿ, ಇಬ್ರು ಬೆಳ್ಳಗೆ ಹಾಲ್ ತರ ಇದ್ರೆ ಒಳ್ಳೆ ಜೋಡಿ ಅನ್ನಿಸ್ಕೊಳ್ಳಲ್ಲ. ಒಬ್ರು ಬೆಳ್ಳಗೆ, ಒಬ್ರೊಂಚೂರು ಕಪ್ಪಗೆ ದಪ್ಪಗಿದ್ರೆ ಒಳ್ಳೆ ಜೋಡಿ. ಕಾಂಟ್ರಾಸ್ಟ್ ಇದ್ರೆ ಇಂಟ್ರೆಸ್ಟ್ ಇರುತ್ತೆ. ಸೂರಜ್ ಇಷ್ಟ. ಅವ್ನು ನನ್ ಮದ್ವೆಗ್ ವಾಲ್ಗ ಬಾರ್ಸಕ್ ಬರ್ತಾನ ಅವನು. ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಸೋನಿ ಹಾಗೂ ದಿಲೀಪ್, ಒಳ್ಳೆ ಹಬ್ಬದ ಅಡಿಗೆಯನ್ನ ಮಾಡಿ ಬಡಿಸಿ. ಓಕೆ, ಆಲ್ ದ ಬೆಸ್ಟ್. ಈಗ ಎನ್ವೆಲಪ್ ನ ಓಪನ್ ಮಾಡ್ತಾ ಇರೋದು ಇಟ್ ಇಸ್ ಧನು. ಶಿಲ್ಪ, ನೀನ್ ಎಷ್ಟೇ ದೂರ ಹೋಗು, ನನ್ನ ಮನ್ಸಲ್ಲಿ ನೀನ್ ಯಾವಾಗ್ಲೂ ಇರ್ತೀಯ. ನೀನ್ ತಮ್ಮನ್ ತರ ನೋಡ್ಕೊಳ್ಳೋ. ಬಟ್ ಎನಿವೇ, ಪ್ರಶಾಂತ್ ಅಲ್ಲ ಶಿಲ್ಪ, ಇವತ್ತು ನಿಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ, ಮೋಸ್ಟ್ಲಿ ಸ್ಟ್ರೇಟ್ ಎದ್ ಬಂದಿದ್ದೀರಾ ಅನ್ಸತ್ತೆ. ಆ ಮುಖ ನೋಡ್ತಾ ಇಲ್ಲ ನೀವು. ನಿಮ್ಗೆ ಅವ್ರು ಸಿಕ್ಕಿರೋದು ಎಷ್ಟು ಖುಷಿ ಆಗ್ತಿದೆ ಧನು? ತುಂಬಾ 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 ಖುಷಿ. ಪ್ರಶಾಂತ್ ಸಿಕ್ಕಿಲ್ಲ ಅಂತೂ ತುಂಬಾ ಖುಷಿ, ಧನ್ರಾಜ್ ಸಿಕ್ಕಿದ್ರಂತೂ ಇನ್ನೂ ತುಂಬಾ ಖುಷಿ. ಧನ್ರಾಜ್, ಶಿಲ್ಪ ಸಿಕ್ಕಿರೋದು ನಿನ್ಗೆ ಎಷ್ಟು ಖುಷಿ ಇದೆ? ಆ ವರಮಹಾಲಕ್ಷ್ಮಿಗೆ ಲಕ್ಷ್ಮಿನೇ ಸಿಕ್ಕಷ್ಟು ಖುಷಿ. Yes, all the best. Thank you. ಪ್ರಶಾಂತ, ನನ್ಗನ್ನಿಸ್ತಾ ಇದೆ ನೀನ್ ಎಷ್ಟು ಅತಿ ಮಾಡ್ತೀಯೋ ಅಷ್ಟು ನಿನ್ ಕವರ್ ಒಳಗೆ ನೀಲಿ ಕಾರ್ಡೇ ಇರುತ್ತೆ ಅಂತ. ಯಾರು ಆ ಯಪ್ಪ ಬಂದ್ರೆ ನಾನು ಇಲ್ಲಿಂದ ವಾಕ್ ಓವರ್ ಕೊಡ್ತೀನಿ ಅಷ್ಟೇ. ಇದೇ ಮಾತಾ? ವಾಕ್ ಓವರ್. ಅಲೋ, ಸಿಗದೆ ಹೋದ್ರೆ ವಾಕ್ಔಟ್, ಸಿಕ್ರೆ ನಾಕ್ಔಟ್. ಈಗ ವಾಕ್ಔಟ್ ಆಗ್ತೀನಿ, ನಾಕ್ಔಟ್ ಆಗ್ತೀನಿ ಅಂತ ಚಾಲೆಂಜ್ ಮಾಡಿರುವಂತ ಪ್ರಶಾಂತ್ ಅವರೇ, ಈಗ ನಿಮ್ಮ ಎನ್ವೆಲಪ್ ಕವರ್ ಅಲ್ಲಿ ಯಾವ ಕಲರ್ ಕಾರ್ಡ್ ಇದೆ ಅಂತ ನೋಡುವ ಸಮಯ. ಲಕ್ಷ್ಮೀ ಪ್ರಶಾಂತ್, ನೀನು
ಮಾತು ಅಂದ್ರೆ ಮಾತು, ಮಾತು ಅಂದ್ರೆ ಪ್ರಶಾಂತ, ಮಾತು ತಪ್ಪದ ಮಗ. ಹೌದಾನೆ ಹಿಂಗ್ ನಿಂತ್ಕೊಳ್ಳೋ. ಈಗ ಬ್ಲೂ ಬಂದ್ರೆ ವಾಕ್ಔಟ್ ಮಾಡ್ತೀನಿ ಅಂದೆ ಅಲ್ವಾ, ಜಾಗ ಫುಲ್ ಕ್ಲಿಯರ್ ಇದೆ. ಹೋಗ್ತಾ ಬಾಯ್ 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 ವಾಕ್ಔಟ್ ಆಗ್ತೀನಿ ಅಂದೆ ತಾನೆ. ಸರ್ ಅವನಿಗೆ ಸರ್ ಬನ್ನಿ ಇಲ್ಲಿ. ಆಕ್ಚುಲಿ ನಾನು ಈ ಬಂದಿ ತುಂಬಾ ಖುಷಿ ಆಯ್ತು ಬ್ರೋ. ಲಾಸ್ಟ್ ಟೈಮ್ ನಿನ್ ಜೊತೆ ಇದ್ದಾಗ ಕೈಯೇ ಕಟ್ಟಾಗೋಯ್ತು. ಬ್ರೋ ಪ್ಲೀಸ್ ಬ್ರೋ 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 ಬೇಡ, ಬೇಡ, ಬೇಡ. ಬ್ರೋ ಪ್ಲೀಸ್ ಬ್ರೋ. ಥ್ಯಾಂಕ್ ಯು ಪ್ರಶಾಂತ್. ನಿಮ್ಮ ಅದಕ್ಕೆ ನಿಮ್ಮನ್ನ ಇವತ್ತು ಕಳ್ಸಿದ್ದು. ಬಾಯ್. ಅಲ್ಲ ಹೇಳಿದ ಮಾತು ಉಳಿಸ್ಕೊಂಡಲ್ಲ, ಇದು ಶಾಬಾಷ್. ನೀ ಶೋನಲ್ಲಿ ಇರ್ಲಿ ಬೀಳಿ ಕಣ, ನಿನ್ ಮೇಲೆ ಗೌರವ ಇದೆ ಕಣ. ಹೋಗ. ಎರಡು ನಿಮಿಷ ಇಲ್ಲೇ ಇರ್ತೀನಿ ಅಕ್ಕ, ಪ್ಲೀಸ್ ಪ್ಲೀಸ್. ಅಲ್ಲೇ ಹೇಳು. ಅಕ್ಕ ಅವನ್ನೇ ತಡ್ಕೋತೀನಿ ಅಕ್ಕ. ಯಾರನ್ನ? ಅವನ್ನೇ ತಡ್ಕೋತೀನಿ ಅಕ್ಕ. ಅಲ್ಲ ಅಕ್ಕ ನನ್ ಮಾತಲ್ಲ ಅಕ್ಕ, ನಾಲ್ಗೆ ಕಸ, ನಾನ್ ಕಸ ವೇಸ್ಟ್ ಮಾಡಿ ಪ್ಲೀಸ್. ಅವನ್ನೇ ತಡ್ಕೋತೀನಿ. ವೇಸ್ಟ್ ಎಲ್ಲ ಆಚೆ ಇರ್ಬೇಕು, ಒಳಗಡೆ ಯಾಕೆ ಇಟ್ಕೊಳ್ಳೋಣ ನಾವು? ಪ್ಲೀಸ್ ಅವನ್ನೇ ಒಂದ್ ತಡ್ಕೋತೀನಿ. ನಿಮಿಷ. ನಿನ್ನ ಇಷ್ಟ ದೇವ್ರ ಹತ್ರ ಬೇಡ್ಕೊ, ಆಯ್ತಾ? ನಾನು ಇರ್ಬೇಕು, ಉಳಿಸ್ಕೋಬೇಕು ಅಂತ ಬೇಡ್ಕೊ ಇಷ್ಟ ದೇವ್ರು. ಅಪ್ಪ ನನ್ ಇಷ್ಟ ದೇವ್ರು ಇವ್ರಿಬ್ರೆ. ಹಲೋ, ಅವರೇ ಬೇಡ ಅಂತ ಇರೋದು, ಅವರೇ ಬೇಡ ಅಂತ ಇರೋದು. ಅಲ್ಲ ನಾನೇ ವರ ಕೊಡ್ತಾ ಇರೋದು, ಆಚೆ ಹೋಗು ಮಗನೇ. ಅದು ದೇವ್ರು ಅಲ್ಲಿದೆ. ಯಾರಾದ್ರೂ ಒಬ್ರು ಇಲ್ಲಿ ಪ್ರಶಾಂತ್ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಹೇಳಿದ್ರೆ ಅವ್ನು ಉಳಿಸ್ಕೊಂತೀವಿ. ಶೆಫ್, ಯಾರ್ಯಾರು ಯಾಕೆ? ನಾನು ಅವ್ರ ಅಕ್ಕ, ನಾನ್ ಮಾತಾಡ್ತೀನಿ ಅವ್ನ ಒಳ್ಳೆ ಗುಣದ ಬಗ್ಗೆ. ಹೇಳಕ್ಕ. ಪ್ರಶಾಂತ್ ತುಂಬಾ ಒಳ್ಳೆ ಹುಡುಗ, ಒಳ್ಳೆ ಬಣ್ಣ ಇಲ್ಲದೆ ಇರ್ಬೋದು, ಆದ್ರೆ ಲಕ್ಷಣವಾಗಿದ್ದಾನೆ, ಒಳ್ಳೆ ಮನ್ಸಿದೆ, ಆಮೇಲೆ ಯಾರಿಗೂ ಕೆಟ್ಟದನ್ನ ಬಯಸಲ್ಲ, ಎಲ್ಲರಿಗೂ ಬಕೆಟ್ ಹಿಡಿಯೋ ತರ ಇರ್ತಾನೆ, ಆದ್ರೆ ಎಲ್ಲರನ್ನು ನಗ್ಸೋದಕ್ಕೆ ಆ ತರ ಬಕೆಟ್ ಹಿಡಿತಾನೆ. ಆಮೇಲೆ ಚಾನೆಲ್ಗೆ ಮಗು ಅಂತ ಅನ್ಕೊಂಡೆ, ಅವ್ನು ಇಷ್ಟು ವರ್ಷ ಯಾವುದೇ ಟ್ಯಾಲೆಂಟ್ ಇಲ್ದೆ ಟ್ಯಾಲೆಂಟೆಡ್ ಕಲಾವಿದ ಅಂತ ಅನ್ಕೊಂಡು ಮುಂದೆ ಬಂದಿರೋದು. ಇಷ್ಟೆಲ್ಲ ನಾನು ಅವನ ಬಗ್ಗೆ ಹೇಳಿರೋದು ಸತ್ಯ ಅಂತ ನೀವ್ ಅನ್ಕೊಂಡಿದ್ರೆ, ನಾನು ತುಂಬಾ ಡೀಪ್ ಆಗಿ ನೋಡಿದೀನಿ ಅವನನ್ನ. ಇದ್ಯಾವುದು ಸತ್ಯ ಅಲ್ಲ, ಅವನು ಒಂದು ಪೈಸಕ್ಕೂ ಪ್ರಯೋಜನ ಇಲ್ಲ. ನಿಮಗೆ ಬಯಸದೆ ಬಂದ ಭಾಗ್ಯ. ನಿಜವಲ್ಲೂ ಬೇಡ ಆಗಿತ್ತು. ಇನ್ನು ಮಾತಾಡಲ್ಲ ನಾವು, ಅವನಿಗೆ ಇವತ್ತು ಮಾತಾಡಕ್ ಬಿಡ್ಬೇಡಿ. ಒಡೆದು ಎಳ್ಕೊಂಡು ಹೋಗಿ ಒಳ್ಳೆ ಅಡುಗೆ ಮಾಡಿ. ಬಯಸದ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ. ಈಗ ಮುಂದೆ ಬರ್ತಾ ಇರೋದು ಸೂರಜ್. ವರಮಹಾಲಕ್ಷ್ಮಿ ಹಬ್ಬಕ್ಕೊಂದು ಸತ್ಯ ಹೇಳ್ತೀನಿ ಕೇಳಿ. ಈ ವೇದಿಕೆಯಲ್ಲಿ ಆ ಲಕ್ಷ್ಮಿ ತಾಯಿದು ಶಕ್ತಿ ಇದ್ರೆ ಇವತ್ತೊಂದು ಸತ್ಯ ನೀಡುತ್ತೆ ನೋಡಿ. ಲಕ್ಷ್ಮಿ ಬರ್ತಾಳೆ ನೋಡಿ ಇವತ್ತು ನನಗೆ. ಲಕ್ಷ್ಮಿ ಬರ್ತಾಳೆ ನೋಡಿ, ಕೆಂಪಮ್ಮ ಬರ್ಬೇಕು. ಶರ್ಮಿ ಲಕ್ಷ್ಮಿ ಬರ್ತಾಳೆ ನೋಡಿ ನನಗೆ ಇವತ್ತು. ಓಂ ಶರ್ಮಿ ಆಯ ನಮಃ. ಅಂದ್ರೆ ಲಕ್ಷ್ಮೀ ದೇವರು ಬರ್ತಾರೆ ಅಂದ್ರೆ ಅನ್ನಪೂರ್ಣೇಶ್ವರಿ ಬಂತು. ಅಮ್ಮ ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ, ಇವತ್ತು ಈ ಚಿತ್ರಾನ್ನ ಮೊಸರನ್ನ ಎಲ್ಲ ಏನು ಮಾಡಬೇಡ, ಸ್ಪೆಷಲ್ ಆಗಿ ಏನಾದಿದ್ರೆ ಮಾಡು. ಚಿತ್ರಾನ್ನ ನನಗೆ ಗೊತ್ತಾಗಿದೆ, ಇವತ್ತು ಹಬ್ಬದ ಊಟಕ್ಕೆ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್, ಮೊಸರನ್ನ ಇದೆ ಫಿಕ್ಸ್. ಅಂದ್ರೆ ಟುಡೇ ಇಸ್ ಯುವರ್ ಡೇ, ರೈಸ್ ಡೇ. ಸೂಪರ್. ಲಕ್ಷ್ಮೀ ಓ ಗಮ್ಮ ಭಾಗ್ಯಲಕ್ಷ್ಮಿ ಹೋಗ್ ಬರಲ್ಲ ಮೇಡಮ್. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತೂಲ ಗೋರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಓಕೆ, ಈಗ ಸತ್ಯಕ್ಕೆ ಹುಟ್ಟಿರುವಂತ ಪುಣ್ಯಕೋಟಿ ಹಸು ತುಕಾಲಿ ಅವರು ನಿಮ್ದು ಎನ್ವೆಲಪ್ ಓಪನ್ ಮಾಡಿ. ಯಾರ್ದಿದು? ಏ ಅದೆಲ್ಲ ಚರ್ಮಿತ ಕಲರು, ಚಂದನ್ ಕಲರ್. ಅದು ರೆಡ್. ಅದು ಆಕ್ಚುಲಿ ಒಂದ್ ನಿಮಿಷ, ನನಗೆ ಒಂದ್ ಸ್ವಲ್ಪ ಬ್ರೈಟ್ ಕಲರ್ ಕೊಟ್ಟಿದ್ದಾರೆ. ಬ್ರೈಟ್ ಕಲರ್ ಸಿಂಕ್ ಆಗ್ತಲ್ಲ,
ದಟ್ಸ್ ಕಾಂಬಿನೇಷನ್ ಟು ಈಚ್ ಅದರ್ ನೋಡಿ. No. This is the combination to each ಅಲ್ಲ, other. ಚಂದನ್ನು ಏನ್ ಅವಶ್ಯಕತೆ ಇಲ್ಲ, ಕೊಟ್ಬಿಡಿ ಅವಳಿಗೆ, ನಾವೇ ಅಲ್ಲ, exchange ನನಗೂ ಮಾಡ್ಕೊತೀವಿ. ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಸುಮಾರು ಸಲ ಅಂತಿದೆ ಅಂದ್ರೂ ಇಟ್ಕೊಂಡಿದ್ದೀವಿ. ಅವಶ್ಯಕತೆ ಇಲ್ಲ, ಇರ್ಲಿ ಪರವಾಗಿಲ್ಲ. ಏನು ಸಿಕ್ಕಿದ್ಯೋ ಅದ್ರಲ್ಲೇ ಇವತ್ತು ಪ್ರೂವ್ ಮಾಡಿ ಚಂದನ್ನ ಕಳಿಸ್ತೀನಿ ಕುಕ್ಕ ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ಸ್ ಅಕ್ಕ. ಬರ್ಲಾಕ ಬಾಯ್. ಅವ್ವ ಈ ತವೆಲ್ಲ ಬೇಡ ಪಾಪ. ಸೊ ಉಳಿದಿರೋದು ನಮ್ಮ ಗೊಬ್ಬರ ಹಾಗೂ ವಾಡಿ ಇಬ್ರು ಅನ್ವಲ್ ಓಪನ್ ಮಾಡಿ. ಗೊಬ್ಬರಾಗೆ ಜೋಡಿ ಆಗ್ತಾ ಇರೋದು ಕೆಂಪಮ್ಮ ಹಾಗೂ ವಾಣಿಗೆ ಜೋಡಿ ಆಗ್ತಾ ಇರೋದು ಶರ್ಮಿತಾ ಅವರು. ಕೆಂಪಿ ನೋಡಿ ಅವರು ಕೆಂಪಿ ಗೊಬ್ಬಿ ಈಗ ಕೆಂಪಮ್ಮ ಇಷ್ಟ ದಿನ 8 ವಾರಗಳು ರೆಬ್ಬೆಲ್ ಆಗಿ ಒಳ್ಳೆ ರೌಡಿ ತರ ಬರ್ತಾ ಇದ್ರಿ. ಇವತ್ತು ನಿಂಚ್ಕೊಂಡು ಬೇರೆ ತರ ರೆಡಿ ಆಗಿ ನಾಚ್ಕೊಂಡು ಬೇರೆ ಖುಷಿ ಫೀಲಿಂಗ್ ಅಲ್ಲಿ ಬಂದಿದ್ದೀರಾ. ಜೀವನದಲ್ಲಿ ಇನ್ನೇನಿದೆ ಮೇಡಮ್, ಮಜಾ ಉಡಾಯಿಸೋಣ, ಅಲ್ಲೇ ಕೆಡ್ಸ್ಕೊಂಬೇಡ. ನೀನ್ ಮಜಾ ಉಡಾಯಿಸಕ್ ನಾನೇ ಬೇಕಿತ್ತು. ಇಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಶರ್ಮಿ ಹಾಗೂ ವಾಣಿ ಆಲ್ ದ ವೆರಿ ಬೆಸ್ಟ್. ಒಳ್ಳೆ ಹಬ್ಬದ ತರ ಮಾಡಿ ಬಡಿಸಿ. ಥ್ಯಾಂಕ್ ಯು. ಯಾರು ಅಳವಾಡ್ಕೊಂಡೆ. ಸೊ ಇಲ್ಲಿಗೆ ಈ ವಾರದ ಪೇರಿಂಗ್ ಟಾಸ್ಕ್ ಮುಗ್ದಿದೆ. ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ಏನು ಅಂತ ನೋಡೋಣ. ಓಕೆ, ಪ್ರಾಪರ್ಟಿ ಪ್ಲೀಸ್. ಸೊ ಇವತ್ತು ಹಬ್ಬದ ಸ್ಪೆಷಲ್ ರೌಂಡ್ ನಡೀತಿದೆ ಅಲ್ವಾ, ಹಂಗಾಗಿ ನಿಮ್ಮೆಲ್ರಿಗೂ ಸಿಹಿಯಾದ ಅಡ್ವಾಂಟೇಜ್ ಟಾಸ್ಕ್ ನಾವು ಕೊಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದೀವಿ. ಬೇಸಿಕಲಿ ಇವತ್ತಿನ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಇಲ್ಲಿರುವಂತ ಪುರಿ ಹಾಗೂ ಬೆಲ್ಲನ ಬಳಸ್ಕೊಂಡು ಇದೇ ಶೇಪ್ ಅಲ್ಲಿ ಅಂದ್ರೆ ಗುಂಡ್ಗುಂಡಗಿರುವಂತ ಪುರಿ ಉಂಡೆನ ಮಾಡ್ಬೇಕಾಗತ್ತೆ. ಓಕೆನಾ? ಯಾರು ಜಾಸ್ತಿ ಪುರಿ ಉಂಡೆನ ಮಾಡ್ತಾರಲ್ಲ ಅವರಿಗೆ ಕೊನೆಯಲ್ಲಿ ಒಂದು ಟ್ವಿಸ್ಟ್ ನ ಕೊಡ್ತೀವಿ. ನಿಮಗೆ ಅಡ್ವಾಂಟೇಜ್ ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ನಾವು ಕೊಡ್ತಾ ಇರುವಂತೆ ಸಮಯ ಬಂದು 20 ನಿಮಿಷ. ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಮೊದಲನೇ 5 ನಿಮಿಷ ಬಂದು ಕ್ವಾಟ್ಲೆಗಳು ಪುರಿ ಉಂಡೆನ ಮಾಡ್ತೀರಾ. ನೆಕ್ಸ್ಟ್ 5 ನಿಮಿಷ ಕುಕ್ಕುಗಳು ಮಾಡ್ತಾರೆ, ಅದ್ರ ನೆಕ್ಸ್ಟ್ ನಿಮಿಷ ಕ್ವಾಟ್ಲೆಗಳು ಮಾಡ್ತಾರೆ, ಅದ್ರ ನೆಕ್ಸ್ಟ್ ನಿಮಿಷ ಕುಕ್ಕುಗಳು ಮಾಡ್ತಾರೆ. ಸೊ ಈ ಒಂದು ಫೆಸ್ಟಿವಲ್ ಸೆಲೆಬ್ರೇಷನ್ ರೌಂಡ್ ನ ಅಡ್ವಾಂಟೇಜ್ ಟಾಸ್ಕ್ ಶುರು ಆಗ್ತಾ ಇದೆ. ಇನ್ 3, 2, 1. ಓಂ ಸ್ವಾಹ ನೀರಂ ಸ್ವಾಹ ಜಲ ಸ್ವಾಹ ಕೊನೆಯಲ್ಲಿ ನಾನು ಸ್ವಾಹ. ಸಾಕು ಬೇಕು ಸಾಕು ಬೇಕು ಸಾಕು. ಅಯ್ಯೋ ಏನಕ್ಕೆ ಅಷ್ಟು ನೀರು? ಸ್ನಾನ ಮಾಡ್ತಾರೆ. ನಾನು ಯೆಲ್ಲೋ ಕಲರಲ್ಲಿ, ನನಗೆ ಇವತ್ತು ವಾಣಿ ಬರ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಆ್ಯಸ್ ಯೂಶುವಲ್ ಐ ಅಟ್ರಾಕ್ಟ್ ಓನ್ಲಿ ಪ್ರಾಬ್ಲಮ್ಸ್. ಸೊ ಇವತ್ತು ಕೂಡ ನಾನು ಸೂರಜ್ನೇ ಸಿಗ್ದ ನನಗೆ. ಓ ಶಟ್, ಸೂರಜ್ ಸಾಕು ಸೂರಜ್ ನೀನು ಮಾಡೋದು ಯಾರಾದ್ರು ತಿನ್ಬಿಟ್ರೆ ಇಲ್ಲಿದೆ ಹೊಡಿಯೋದು. ಯಾರಾದ್ರೂ ಕೇಳಿ ಬರ್ತೀರಾ ಹೇಗ್ ಮಾಡುದು ಅಂತ? ನಮಗೆ ಕೊಟ್ಟಿರೋದು ಪುರಿ ಉಂಡೆ ಮಾಡ್ಬೇಕು ಅಂತ. ಆ ಪಾಕ ಹೇಗ್ ಮಾಡುದು ಅಂತ ಇವ್ರ ಹತ್ರ ಕೇಳಿದ್ರೆ ಇವ್ರಿಗೆ ಗೊತ್ತಿಲ್ಲ. ಕದ್ದು ನೋಡುವ ಯಾರ್ದಾದ್ರು ಫಸ್ಟ್ ಶುರು ಮಾಡಬೇಡಿ. ಸೇಮ್ ಇದು ನಮ್ಮ ಕೆಂಪಮ್ಮನ ಮಕ್ಕ ಇದ್ದಂಗೆ ಇದೆ. ಹೇಳ್ದಷ್ಟು ಕೇಳು ನೀನು. ನೋಡಿ ಕೆಂಪಮ್ಮನ ಮಕ್ಕ ಸೇಮ್ ಬೆಲ್ಲ ಎಲ್ಲಿ ಕವರ್ ಬಿಟ್ಟಾಳಂತ ಭಯ. ಇದನ್ನ ತಗೊಳ್ಳ. ಚಂದನ್ ಹತ್ರಕ್ಕೆ ವಾಣಿ ಆಗ್ಲಿ ಸೋನಿ ಆಗ್ಲಿ ಬಂದ್ರೆ ಸರಿ ಇರಲ್ಲ. ಏನು ಮಚ್ಚ? ಇಲ್ಲಿ ನೀನು ಕರಿಯತ್ತಿ ಪಟ್ಟ ಬತ್ತವ್ರೆ. ಬೆಲ್ಲ ಎಲ್ಲ ಐತೆ. ವಾಣಿ ಬೋರ್ ಹೊಡೆದಿಲ್ವಾ ನಿಂಗೆ? ಅಲ್ಲ, ನಿಮ್ಮ ಮದುವೆ ಆಗಿದೆ ತಾನೆ? ನಿಮ್ ಗಂಡ ನಿಮ್ಗೆ ಬೋರ್ ಹೊಡೆದಿದಾರ ಯಾವತ್ತಾದ್ರು? ನಿಂಗ್ ಮದ್ವೆ ಆಗಿಲ್ಲ. ಏನ್ ಮಾತ್ ಕೇಳ್ತಾರೆ ಮದ್ವೆ ಆದ್ಮೇಲೆ
ಗಂಡ ಬೋರ್ ಆಗಲ್ಲ, ಮದ್ವೆಗಿಂತ ಮುಂಚೆ ಈ ತರ ಮಾಮ ಬಾಯ್ ಫ್ರೆಂಡ್ಸ್ ಬೋರ್ ಆಗತ್ತೆ ತಾನೆ. ನಾನು ಹುಡುಗಿರ್ ಮದ್ವೆ ಆಗಿಲ್ಲ ನೀನು. ಹುಡುಗಿರೆಲ್ಲ ಹುಡುಗರ್ನ ಚೇಂಜ್ ಮಾಡ್ತಾರೆ ಅಂತ ಎಲ್ಲ ಹೇಳ್ತಿರಲ್ಲ, ಇಲ್ಲ ಈ ತರ ಆಂಟಿ ಹೇಳ್ಕೊಡೋದು. ಇದು ನಿನ್ ಬೆಲ್ಲ, ನನ್ ಬೆಲ್ಲ ಎಲ್ಲಿದೆ ಹೇಳು? ಎಲ್ಲಿದೆ? ಚಂದನ್. ತಿನ್ನಕ್ಕಾಗಲ್ಲ ಬಾ. ಹೆಂಗ್ ಹೊಡಿಬೇಕ? ಎತ್ತಿ ಎತ್ತಿ ಹೊಡಿಬೇಕು. ಎತ್ತಿ ಎತ್ತಿ. ಕೆಂಪಿ ಎಲ್ಲ ಪುರಿ ಉಂಡೆ ಮಾಡೋದ್ ಕೊಟ್ಟವ್ರೆ, ನನಗೆ ಈ ಪುರಿ ಉಂಡೆನೆ ಕಟ್ಬಿಟ್ಟವ್ರೆ. ಈಗ ಹಾಕ್ಬಿಡು ಹೋಗ್ಲಿ. ಚಿರ್ಚಿರಂತಿದೆ. ದೋಸೆ ಅಲ್ಲ ಅದು, ಕಾದಿದೆಯಲ್ಲ. ನಾನು ಹವಾ ಎಬ್ಬಿಸ್ತಾ ಇದೀನಿ. ಇನ್ನೊಂಚೂರು ಹವ ಎಬ್ಬರಿಸ್ತಾ ಇದ್ದಾವ ತಕ್ಕ. ನೀನು ನನಗೆ ಕುಕ್ಕು, ಅವ್ರಿಬ್ರಿಗೂ ಅಲ್ಲ, ನನ್ನ ಪಾರ್ಟ್ನರು. ನೀನು ಅವ್ರೇನಾರು ಇಲ್ಲಿ ಬಂದು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ದೇವ್ರನ್ನ ಇಲ್ಲಿಂದನೇ ವಾಕವರ್. ಅವನೇ ನನಗ್ ಕುಕ್ಕಲ್ಲ, ಅವ್ ನನಗ್ ಚಂದು. ಏನೋ ಒಂದು ತುಕಾಲಿ ತುಕಾಲಿ ಓಡಿ ಓಡಿ ತಲೆ ಮೇಲೆ ಓಡಿ ತುಕಾಲಿಗೆ. ಆಯ್ತಾ? ಹವ ಎಬ್ಸಾಯ್ತಾ? ಸಾಕು ಸಾಕು. ಜಜ್ಜೋದ್ರಲ್ಲಿ ನಾನು ಶಾರ್ಪ್ ಇದ್ದೀನಿ ಅಂತ ಆಯ್ತಲ್ಲ. ನಾನು ಬಹಳ ಖುಷಿ ಆಯ್ತು ನೀವು ಜಜ್ಜಿದ್ ನೋಡಿ. ಹಾಕು, ಏನು ಆಗಲ್ಲ, ಹಾಕು. ನಾಳೆ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಹೌದು, ಮಂಡ್ಯದಲ್ಲ ಗಂಡಾಗಿ ಯಾಕ ಹಿಂಗಾರ್ತಿ. ಮಂಡ್ಯದ ಗಂಡಾಗಿ ಅನ್ನು ನೀನು ಮಂಡ್ಯದಲ್ಲಿ ಗಂಡಾಗಿ ಅಂದ್ರೆ ಕಾವ್ಯ ಆ ನಗು ನೋಡು. ವಾವ್, ಇನ್ನೊಂದು ಎರಡು ಹಾಕು ಕಾವ್ಯ, ಚೆನ್ನಾಗುತ್ತೆ. ಹೇಳ್ತೀನಿ ಕೇಳಿ, ಹಾಕು ಇನ್ನೊಂದು ಎರಡು. ಯಾಕೆ? ಹಲೋ, ಏನೋ ಮಾಡ್ತಿದ್ಯಾ? ಹೆಲ್ಪ್ ಮಾಡ್ತಿದ್ದೀನಿ. ನನ್ ಬೆಲ್ಲ ಯಾಕೋ ಕೈ ಹಾಕ್ತೀಯಾ? ಸಾರಿ, ಕೈ ಹಾಕಲ್ಲ. ನನ್ ಬೆಲ್ಲ ಟಚ್ ಮಾಡ್ಬೇಡ, ಇದು ನನ್ ಬೆಲ್ಲ. ನೀನ್ ಯಾಕ ಬೆಲ್ಲ ತಿನ್ಕೊಂಡ್ ಬಂದಿದ್ಯಲ್ಲ? ನಿಂಗ್ ತುಕಾಲಿ ಬೇಕಾ ಪಾರ್ಟ್ನರ್? ಕಳಿಸ್ಲಾ? ಅವ್ನು ಬೇಡ ಬೇಡ, ಅವನಿರೋದು ಒಂದೇ, ಇಲ್ದಿರೋದು ಒಂದೇ. ನೀನ್ ನೋಡಿ ಎಷ್ಟು ನೀಟಾಗಿ ಬೆಲ್ಲ ಪಾಕ ಮಾಡ್ತಿದ್ಯಾ. ನಂಗ್ ಬೆಲ್ಲದ ಜೊತೆ ಇದು ಅಭ್ಯಾಸ. ಚಂದನ್ ಜೊತೆ ತುಂಬಾ ಇರ್ತೀನಲ್ವಾ, ಸ್ವೀಟ್ ಇದ್ದ ಅಭ್ಯಾಸ ನಿನ್ಗೆ. ಅದಕ್ಕೆ ಅಯ್ಯೋ, ಚಂದನ್ ಜೊತೆ ಇರ್ತೀನಲ್ವಾ, ನಮ್ಮಿಬ್ರದ್ದು ಸ್ವೀಟ್ ಹಂಗೆ. ಜಾಸ್ತಿ ಅಲ್ವಾ ನೀವು? ಹೌದು, ಅವನು ಅದಕ್ಕೆ ಕನೆಕ್ಷನ್. ಅವನು ಒಂದ್ ಸ್ವೀಟ್ ಕಣೋ. ಯಾವ ತರ ಸ್ವೀಟ್? ಅದೆಲ್ಲ ನಾನು ಪಬ್ಲಿಕ್ ಅಲ್ಲಿ ಹೇಳಲ್ಲ. ಅಂಕಲ್ ಆಂಟಿ ನೋಡ್ತಾ ಇರಿ, ಪಬ್ಲಿಕ್ ಅಲ್ಲಿ ಹೇಳಲ್ಲ ಅಂತೆ ನೋಡಿ. ಸ್ಕ್ರಿಪ್ಟ್ ಮಮ್ಮಿ, ಸ್ಕ್ರಿಪ್ಟ್. ಸ್ಕ್ರಿಪ್ಟ್ ಅಲ್ಲ, ನಿಜವಾಗ್ಲೂ ಆಫ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇಲ್ಲ, ಒಂದು ಪೇಪರ್ ಇಲ್ಲ, ಏನು ಇಲ್ಲ, ಆಫ್ ಸ್ಕ್ರೀನ್ ಹಂಗೆ ಇರ್ತಾಳೆ ಅವಳು. ವಾ, ಒಳ್ಳೆ ಹುಡುಗ. ಒಂದು ಇಷ್ಟು ದಿನಕ್ಕೆ ಕ್ವಾಟ್ಲೆ, ಒಳ್ಳೆ ಕ್ವಾಟ್ಲೆ ನೋಡಿ. ನಾನು ಹಂಗೆ, ಒಳ್ಳೆ. ನಾನು ತುಂಬಾ ಒಳ್ಳೆಯವನು, ಪೂರಿ ಮಾಡಲ್ಲ. ಚಂದ್ರಣ್ಣ ಹೇಳಿ ಕೊಟ್ರೆ ಪೂರಿ ಮಾಡೋದು ಬಿಡಲ್ಲ. ನಮ್ಮ ಚಂದ್ರಣ್ಣ ಕುಕ್ಕು, ನಮ್ಮ ಚಂದ್ರಣ್ಣ ಕುಕ್. ಚಾಕು ತಗೊಂಡು ಬೆಲ್ಲ ಚೆನ್ನಾಗಿ ತುರಿರಿ. ಪಾಕ ಮಾಡೋವಾಗ ಕಡಿಮೆ ನೀರ್ ಹಾಕಿ. ಹೌದು ಸರ್, ನೀವು ಎಲ್ಲಿ ಮೊದ್ಲು ಇದು ಮಂಡ್ಯ ಬೆಲ್ಲದ ಫ್ಯಾಕ್ಟ್ರಿ ಇದ್ರಾ? ಅಂಟಿಸ್ತೀನಿ ನಾನೀಗ. ಅಲ್ಲಲ್ಲ, ಕೈ ನಿಮ್ಚ ಅಂಟ್ತಾ ಇಲ್ವಾ? ಅದು? ಕೈಗಂಟಿಲ್ಲ ಬಿಡಿ. ತಗೊಳ್ಳಿ, ಹೇಳಿ. ಯಾಕೆ ಚಂದ್ರಣ್ಣ? ಬಿಡಿ ಬಿಡಿ, ನಾನು ಮೊದ್ಲೇ ಹಾರ್ಟ್ ಪೇಷಂಟು. ಅಯ್ಯೋ, ಇವತ್ತಿನ ಅಡ್ವಾಂಟೇಜ್ ಟಾಸ್ಕ್ ನಾನೇ ವಿನ್ ಆಗ್ತಾ ಇದ್ದೀನಿ. ಪುರಿ ಉಂಡೆ ರೆಸಿಪಿ ಹೇಗೆ ಅಂತ ಇವತ್ತು ತೋರಿಸ್ತೀನಿ ನೋಡಿ. ಸಾಕು 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 ಸಾಕು. ಸುಮ್ಕಿರೋ ಗ್ಯಾಸ್. ಡ್ಯಾಡಿ ಡ್ಯಾಡಿ ಮೀಟ್ ಚಂದನ್. ಚಂದನ್ ನಮ್ಮ ಅಪ್ಪ ಅವರು. ಇದು ಚಂದನ್. ಓ ಮಾವನ. ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಮಾವ ಅಂತ ಕರಿಯೋ, ಮಾವ ಅಂತ ಕರಿಯೋ. ಅಂಕಲ್. ಅಂಕಲ್. ಮಮ್ಮಿ ಚಂದನ್, ಚಂದನ್ ಮಮ್ಮಿ. ಮಾಮಿ. ಮಮ್ಮಿಯಾ? ಮಾಮಿ ಕಣ. ಪುರಿ ಉಂಡೆ ಬಂದೈತೆ. ಅಲ್ಲಿ ಲೋ ಲೋ ಲೋ, ಏನೋ ಇದು? ಏನೋ ಮಾಡ್ತಿದ್ಯಾ? ಅದಾಗಲ್ಲ, ಅದಾಗಲ್ಲ. ಸತ್ತೋಗಿದೆ ಅದು, ಸತ್ತೋಗಿದೆ ಅದು. ಅದು ಸತ್ತೋಗಿದೆ. ಸತ್ತೋಗಿದ್ಯಾ? ಅದಾಗಲ್ಲ.
ಅದು ಸಂತು ಸಂತು ಸತ್ತೋಗಿದೆ ಸಂತು ನಿಂದು ಪುರಿ ಸತ್ತೋಗಿದೆ ಅಂತೆ ಸಂತು ಪುರಿ ಸತ್ತೋಗಿದೆ ಇದು ನಾನ್ ಸ್ವಲ್ಪ ಹಾಕ್ತೀನಿ. ಇದೇನು ಪುರಿ ಉಂಡೆನ ಪುರಿ ಸಾರ ತೊಳೆದ್ ಬೇಡ ನೀರ್ ಹಾಕ್ಬೇಡಪ್ಪ. ಏನು ನಿನ್ ತಲೆಯಲ್ಲಿ ಏನ್ ಲದ್ದಿ ತುಂಬ್ಕೊಂಡಿದ್ಯಾ? ತಲೆಯಲ್ಲಿ ಏನ್ ಹಿಡ್ಕೊಂಡಿದ್ಯಾ? ಹಿಂಗಾದ್ರೆ ನಾನು ಮಾಡಲ್ಲ. ನಮ್ಗೆ ನೀನ್ ಮಾಡಲ್ಲ, ಬ್ಯಾಡ್ ಲಕ್ ಅಂತಾನೆ ನನಗ್ ಸಿಕ್ಕಿರೋದು. ಆಲ್ ಕ್ವಾಟ್ಲೇಸ್ ನಿಮಗೆ ಕೊಟ್ಟಂತ 5 ನಿಮಿಷ ಮುಗಿತಾ ಇದೆ. ಅಂಡ್ ನೆಕ್ಸ್ಟ್ ಕುಕ್ಕುಗಳು ಪುರಿ ಉಂಡೆನ ಮಾಡಕ್ಕೆ ಶುರು ಮಾಡ್ಬೋದು. ಇನ್ 3, 2, 1 ಚೇಂಜ್. ಉಂಡೆಗೆ ನೋಡಿ ಪಾಕ ಅಂಟ್ತಿಲ್ಲ, ಬೇಕಾದ್ರೆ ಪಾಕ ಹಾಕೊಳ್ಳಿ. ನೀವೇ ಮಾಡ್ಬೇಕು ತಾನೇನು. ಬೇಗ 4 ಉಂಡೆ ಪಾರ್ಸೆಲ್. ಚಂದ್ರುಗೆ ಹೇಳ್ಕೊಡೋಷ್ಟು ಬೆಳೆದ್ ಬಿಟ್ರ ನೀವು? ಹೋಗಿ ಆ ಕಡೆ ಸೈಡ್ಗೆ ಹೋಗಿ. ಚಂದ್ರುಗೆ ಯಾರದು? ಬೆಳ್ಳುಳ್ಳಿ ಚಂದ್ರು, ವೆರಿ ಫೇಮಸ್. ಏನ್ ಚಂದ್ರಣ್ಣ ನಿಮ್ಗೆ ಹೇಳ್ಕೊಡ್ತಾನೆ ಅಡಿಗೆ ಮಾಡೋದು ಹೆಂಗೆ ಅಂತ? ಚಂದಣ್ಣ ನೀವ್ ಹಿಂಗ್ ಅಂದಂದೇನೆ ಎಲ್ಲರೂ ನಿಮ್ ತಲೆ ಅಣ್ಣ, ಮೇಲೆ ಉಂಡೆ ಈ ಶೇಪ್ ಬರ್ಬೇಕು, ನನ್ನ ಶೇಪು. ನಿಮ್ ಶೇಪ್ ಮಾಡಕ್ಕಾಗಲ್ಲ. ಅವ್ರಿಗೆ ಹೇಳ್ಕೊಡ್ತೀಯನೋ? ಇಲ್ಲ, ಅವರೇ ಮಾಡಿ ತೋರಿಸಿರೋದು. ಹಿಂಗೆ ನಾನೇ ಮಾಡುವ. ಅಣ್ಣ, ಪಾಕ ಹಾಕ್ಬೇಕು. ಪಾಕ ನೀವು ಮಾಡ್ತಾರೆ ಜಾಸ್ತಿ ಹಾಕಿದ್ದೀರಾ? ಇಲ್ಲ, ಇಲ್ಲ. ಪಾಕ ಬೆಲ್ಲಕ್ಕೆ ಚೂರು ನೀರ್ ಜಾಸ್ತಿ ಆಯ್ತು. ನೀರ್ ಹಚ್ಕೋ ಬೇಡ ಸಂಗೀರು. ನಾನು ಮಾಡ್ದೆ ಹೆಂಗ್ 3 ಉಂಡೆ ಮಾಡ್ದೆ ನೀಟಾಗ. ಇಟ್ಬಿಡು. ಯಾರ್ರಿ ಕಾವ್ಯ, ಎನಿ ಹೆಲ್ಪ್? ಇದನ್ನ ಸ್ವಲ್ಪ ಇದು ಹೊಡ್ಕೊಡು. ಕಾವ್ಯ ಹೊಡ್ಕೊಡೋದೆ, ನಾನು ಹೊಡ್ಕೊಡೋದ್ರಲ್ಲಿ ಫೇಮಸ್. ಸುಮ್ನಿರು. ಹೋಗಚ್ಚ ಟೇಸ್ಟ್ ನೋಡ್ಬೇಕು ನೀವು. ಚೆನ್ನಾಯ್ತು. ಬಿರಿಯಾನಿ ಮಾಡ್ತಾ ಇದೀಯನೋ? ಚೆನ್ನಾಗಿಲ್ವಾ? ತಿಂದ್ರ ಈ ಅಕೌಂಟ್ ಮಾತ್ ಕಟ್ಕೊಂಡು ಯಾಕೆ ತಿಂದ್ರಿ? ಸೀದೋಗ್ತಾ ಇದೆ. ಏನು ಕಾವ್ಯ ಅಂತಿದ್ಯಾ? ಇಲ್ಲಿಂದ ತಗೊಂಡು ಹೋಗ್ತಿದ್ದಾರೆ. ಒಂಚೂರು ಪಾಕ ಇಲ್ಲ ನಂದು ಸ್ಟವ್ ಯಾಕೆ ಆಫ್ ಮಾಡಿದ್ರಿ? ನಾನಲ್ಲ ಆನ್ ಮಾಡ್ತೀನಿ ಬಿಡು. ಅವನು ನಿನ್ ಮಾವ, ನನ್ ಜೀವ. ಹೋಗು ಟೇಬಲ್ಗೆ. ಚಂದನಿಗೆ ಹೆಲ್ಪ್ ಮಾಡ್ತಿಲ್ಲ ಸರ್, ಚಂದನ್ಗೆ ಹೆಲ್ಪ್ ಮಾಡಕ್ ನಾನು ಒಬ್ನೇ ಸರ್. ಅವ್ನಿಗೆ ಇಬ್ರಲ್ಲಿ ಕಳ್ಸಿದಿರಿ. ಸೋನಿ ಆಕ್ಚುಲಿ ಚಂದನಿಗೆ ಹೆಲ್ಪ್ ಮಾಡೋರು ತುಂಬಾ ಜನ ಇದಾರೆ, ಆದ್ರೆ ಈ ವ್ಯಕ್ತಿ ಇವನು ಹೆಲ್ಪ್ ಮಾಡ್ತಾನ ಅನ್ಸುತ್ತಾ ನಿಂಗೆ? ಹೆಲ್ಪ್ ಮಾಡ್ತಾ ಇಲ್ಲ. ಈ ನನ್ನ ಮಗ ಇದ್ದಾನಲ್ಲ, ಚಾಲ್ ಬಾಸ್ ನನ್ನ ಮಗ. ಬಿಸಿ ಬಿಡು. ನೀರ್ ಹಾಕ್ಬೇಕು. ಚಂದ್ರಣ್ಣ, ಕಮನ್. ಹುಂಡೇಶ್ ಎಣ್ಣೆನ ನೀರ? ನೀರು ನೋಡಿ. ಯಾಕಂತ ಹೇಳಿದ್ರೆ ನುಣುಪಾದ ಶೇಪ್ ಬರ್ಬೇಕಾದ್ರೆ ನುಣುಪಾದ ಅಂದಕ ಚೆನ್ನಾಗಿ ಉಂಡೆ ನೋಡಿ. ಈ ತರ ಫಳಫಳ ಹೊಳಿಬೇಕು. ನೋಡಿದ್ರೆ ಗೊತ್ತಾಗತ್ತೆ ಇದ್ರಲ್ಲಿ ಚಂದ್ರಣ್ಣ ಯಾವ್ದು, ಹಿತೇಶ್ ಯಾವ್ದು. ನಾನು ಸ್ವಲ್ಪ ಕಲರ್ ಇದ್ದೀನಿ, ಸ್ವಲ್ಪ ಬೆಲ್ಲ ಸ್ವೀಟ್ ಇದ್ದಾರೆ ಅವರು. ಕಮನ್ ಅಣ್ಣ, ಉಂಡೆ ಸಣ್ಣದಾಯ್ತು ಅನ್ಸುತ್ತೆ. ಇಷ್ಟು ಬಂದ ದೇಶ ಅಲ್ಲ, ನೀವೇನ ಉಂಡೆನ ಟೇಪ್ ತಂದು ಅಳತೆ ನೋಡಿ ಮೆಜರ್ಮೆಂಟ್ ಮಾಡ್ತೀರಾ? ಖುಷಿ ಮೇಡಮ್. ಅವ್ರು ಮಾಡೋದಪ್ಪ ನಾವಲ್ಲ. ಯಾರು? ಮೆಜರೇಶ್ ಶೆಫ್. ಎಸ್, ಬೇಗ ಕಟ್ಟಿ. ಪುರಿ ಉಂಡೆ ವಾರ ಪಿರಮಿಡ್ ಮಾಡಕ್ ಹೇಳಿದ್ದು, ಈ ವಾರ ಪುರಿ ಉಂಡೆಲ್ ಪಿರಮಿಡ್ ಮಾಡ್ತಾವಳೆ. ಪುರಿ ಉಂಡೆ ಇನ್ನೊಂದು. ಪುರಿ ಉಂಡೆ ಬಂದು ಈ ಪಾರ್ಕದಲ್ಲಿ ಕೂತ್ಕೊಬಿಡು. ಉರ್ದು ಬಸ್ ಸ್ಟಾಪ್ ಬಿಡ್ಲಿ. ಸಾಕು. ಇದೇನು ಮಡ್ ಆಯಿಲ್ ತರ ಇದೆ? ಮಚ್ಚಿ ಕಿಂಡಲ್ ಮಾಡ್ತಿದ್ಯಾ? ನಿಮ್ಗೂ ಡೌಟ್ ಬರ್ತಿದ್ಯಾ ಸರ್? ಪುಳಿಯೋಗರೆ ಗ್ಲೌಸ್ ಕೊಡ್ಬೇಕಲ್ಲ. ಇವರು ಪುರಿ ಉಂಡೆ ಮಾಡಿ ಅಂದ್ರೆ ಪುಳಿಯೋಗರೆ ಮಾಡ್ತಾ ಇದಾರೆ ಇಲ್ಲಿ ನೋಡಿ. ನೋಡಿ ಸ್ನೇಹಿತರೆ, ಇವರು ಪುರಿ ಉಂಡೆ ಮಾಡಿ ಅಂದ್ರೆ ಬೆಲ್ಲದೊಳಗೆ ಪುರಿ ಹಾಕಿ ಮಾಡಿದ್ದಾರೆ, ಪುರಿಗೆ ಬೆಲ್ಲ ಹಾಕಿ ಮಾಡಿಲ್ಲ. ಕರೆಕ್ಟ್ ಆಗಿ ಮಾಡು. ಏನ್ ಇದು ಉಂಡೆನೆ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ನೀರು ಜಾಸ್ತಿ ಹಾಕ್ಬಿಟ್ಟಿದೀವ ಅಂತ. ನೋಡಿ, ಇಲ್ಲಿ ಗಡ್ಡದ ಮೇಲೆ ಇದು ಬೆಲ್ಲದ ಪಾಕ ತಗೊಂಡ್ಬಾರೆ. ಮೊದ್ಲು ಕೂದ್ಲು ಕಿತ್ತಿದ್ ನಾನಿಲ್ಲಿ.
ಏನ್ ಕೇಳ್ತಾ ಇದೀರಾ ನೀವು ಇಲ್ಲಿ ಬಂದು? ಕೂದಲ ಕೀಳಲ್ಲ, ಬೆಲ್ಲ ಕಿತ್ತಿದ್ ನಾನು. ಅವ್ನಿಗೆ ಹಿಂಸೆ ಕೊಡಲ್ಲ, ವಾಣಿ. ಏನ್ ಬಿಸಿತ್ತಲ್ಲ, ಏನ್ ಡ್ರಾಮಾ ಮಾಡ್ತಿದ್ಯಾ? ಬಿಸಿ ಬಿಸಿ ನಾನ್ ತೊಳಿತೀನಿ ಬಿಡು ಕೈ. ಬಿಸಿ ಬಿಸಿ ಒಂದ್ ನಿಮಿಷ ಇರು. ಏನಿಲ್ಲ ಬಿಸಿ ಬಿಸಿ. ಸುಜಿ ಸಾಯ್ತೋದೆ. ತೂ, ದಾರಿದ್ರದಾನೆ. ನಾವೇ ವಿನ್ ಆಗ್ಬೇಕು. ನಾವೇ ವಿನ್ ಆಗ್ಬೇಕು. ಆದ್ರೂ ನಿಮ್ ಕಾನ್ಫಿಡೆನ್ಸ್ ಮೆಚ್ಚಿದೆ ಅಲ್ಲ ಮತ್ತೆ ಆಯ್ತು ಬಿಡು 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 ಬಿಡು. ಏ ಸೋನಿ ಮಾಡ್ತೀನಿ ನಿನ್ಗೆ. ಯಾಕೋ ಯಾಕೆ ಆಫ್ ಎಲ್ಲ ಮಾಡೋಗೋದು? ಅವಳೇನೋ ಪಾಪ ಏನಕ್ಕೆ ಆಫ್ ಮಾಡಿದೆ? ನಾನ್ ಆಫ್ ಮಾಡಿಲ್ಲ. ನನ್ ಟೇಬಲ್ ಬರಕ್ ಇಷ್ಟ ಅಲ್ವಾ ನಿಂಗೆ? ಸಿಕ್ಕಾಪಟ್ಟೆ ಇಷ್ಟ ನಿಜ ಹೇಳು. ಚಂದನ್ ಟೇಬಲ್ ಹೋಗ. ಸುಮ್ಮನೆ ತಮಾಷೆ ಮಾಡಿ. ಈಗ ನಿಮ್ಗೆ ಕೊನೆದಾಗಿ ಇರೋದು 10 ನಿಮಿಷ ಅಷ್ಟೇ. ಇಷ್ಟೊತ್ತವರೆಗೂ ಕುಕ್ಕುಗಳು ಉಂಡೆನ ಕಟ್ತಾ ಇದ್ರಿ. ಈಗ ಕ್ವಾಟ್ಲೆಗಳು ನೆಕ್ಸ್ಟ್ 5 ಮಿನಿಟ್ಸ್ ಪುರಿ ಉಂಡೆನ ಮಾಡಕ್ ಶುರು ಮಾಡ್ಕೊಳ್ತೀರಾ. ನಿಮ್ಮ ಸಮಯ ಶುರು ಆಗ್ತಿದೆ. ಇನ್ 3, 2, 1 ಸ್ಟಾರ್ಟ್. ಐ ಲವ್ ಯು. ಅಯ್ಯೋ ನಿನ್ನ ಹತ್ರ ಬಂದ್ರು ಭಯನೇ ಆಯ್ತದೆ. ನೀರು ತಗೊಳ್ಳೋ ಪ್ರಶಾಂತ್, ನೀರು ತಗೋ. ಅದು ಬಿಟ್ಟ ಅಂದ್ರೆ ಕೈಗೆ ಹಾಕೋ. ಏನ್ ತಿಥಿಗೆ ಇದಿಡ್ತಿದೀಯನೋ ಅನ್ನ? ಇಲ್ಲಣ್ಣ, ಇದು ಉಂಡೆ, ಇದು ಗಟ್ಟಿ ಆದ್ಮೇಲೆ ಬೇರೆ ನಿಂದ ಹಾಳು ಮಾಡಲ್ಲ. ನಿಂದ ಯಾರು ಮುಡ್ತಾರೆ? ಇಲ್ಲಿ ಸೌಟಲ್ಲಿ ತೆಗೆದು ಹಾಕ್ತಾ ಇದ್ದಾನೆ. ಜಡ್ಜಸ್ ಉಂಡೆ ಕಟ್ಟ. ಮತ್ತೆ ಏನ್ ಕೆಲ್ಸ ಇದೆ? ಫ್ರೀ ಇದಾರಲ್ಲಣ್ಣ, ಏನ್ ಕೆಲ್ಸ ಇದೆ? ಸುಮ್ನೆ ನಿಂತ್ಕೊಂಡು ಇದೇನು ತಿಥಿಗೆ ಇಟ್ಟಂಗೆ ಹಿಂಗೆ ಅನ್ನ ಇಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾರೆ, ಕಟ್ಕೋತಾರೆ ಬಿಡಿ ಉಂಡೆನಾ ಅಂತ ಜಡ್ಜ್ ಚಪ್ಗಳ. ನಿಮ್ಗಲ್ಲ ಈ ತರ ಇಲ್ಲ ಸರ್, ನಿಜವಾಗ್ಲೂ ಹೇಳ ಮ್ಯಾಮ್. ಉಂಡೆ ಕಟ್ಟಕ್ ಬರ್ದೆ ಈ ತರ ಎಲ್ಲ ಮಾತು ಹೇಳ್ತಿದ್ಯಲ್ವಾ? ನಿನ್ನ ಗಂಟು ಮೂಟೆ ಕಟ್ಟೋದ್ ಹೆಂಗೆ ಅಂತ ನಂಗೆ ಗೊತ್ತು. ಹಾ ಪ್ಲೀಸ್ ಮ್ಯಾಮ್. ಮೇಡಮ್, ಸುಡುತ್ತೆ ಕೈ. ನನ್ ಕೈ ಐರನ್ ಕಣ, ಹೆಂಗ ಸುಡುತ್ತೆ? ಸುಡ್ತಾ ಇತ್ ಕಣೋ. ಮಾಡು ಬೇಗ, ಎಲ್ಲ ಅಷ್ಟ್ ಮಾಡಿಟ್ಟಿದ್ದಾರೆ. ಅವ್ರು ಮಾಡ್ತಾರೆ ಅಂದ್ರೆ ಅದು ಅವ್ರ ಕೆಪಾಸಿಟಿ. ನಾವಿನ್ನ ಆಗ್ಬೇಕು, ಪ್ಲೀಸ್ ನಾವಿನ್ನ ಆಗ್ಬೇಕು. ಏನೋ ಒಂದೊಂದೊಂದು ಚಿಕ್ಕ ಮಗು ತರ ಹೇಳ್ಬೇಕಲ್ಲ ನಿನಗೆ. ಮನೇಲಿ ಏನಕ್ಕೆ ಇಟ್ಕೊಂಡವ್ರ? ಸುಮ್ನೆ ಊಟ ಹಾಕೊಂಡು ಇಟ್ಕೊಂಡವ್ರು ನಿನ್ನ. ಈ ಕಡೆ ಬರ. ತುಪ್ಪ ಇಲ್ಲ. ಇರೋ 1 ನಿಮಿಷ ಕಟ್ತೀನಿ, ಸುಮ್ಕಿರೋ. ಸುಮ್ಕಿರೋ. ಯಾರು ನೋಡಿಲ್ಲ, ಸಾರಿ, ಸುಮ್ಕಿರು. ಒಂದ್ ಕೆಲಸ ಮಾಡು, ಅಲ್ಲಿ ಇದ್ರ ಕೆರೆ ಇದೆಯಲ್ಲ, ಅಲ್ಲಿ ಹೆಣ ಸುಡ್ತಾ ಇದ್ದಾರೆ. ಅವ್ರು ಇನ್ನು 12 ದಿನಕ್ಕೆ ತಿಥಿ ಮಾಡ್ತಾರೆ. ತಗೊಂಡೋಗಿ ನಾನು ಈ ತರ ಪಿಂಡ ಮಾಡೋದ್ರಲ್ಲಿ ಎತ್ತಿದ ಕೈ ನನ್ಗೆ 11 ದಿನಕ್ಕೆ ನನ್ಗೆ ಹೇಳಿ ಅನ್ನೋ ಅವಾಗ ಕರೆಸ್ತಾರೆ. ಕಾಗೆನೂ ತಿನ್ನಲ್ಲ ಮಾಡೋ ಪಿಂಡ. ಕಾಗೆ ಬಂದೇ ಬಿಡ್ತಲ್ಲ. ಪುರಿ ತುಂಬಾ ಕೊಟ್ಟಿದ್ದೀನಿ ಅನ್ಬಿಟ್ಟು ಯಾವ್ದೋ ಬಟ್ಟೆ ಹಾಕೊಟ್ಟಿದ್ರಿ. ನಾನು ಅಡಿವರೆಗೂ ಪುರಿ ಐತೆ ಸ್ಟವ್ ಮೇಲೆ ಇಡಬಾರ್ದು, ನೋಡ್ರಪ್ಪ ಇಲ್ಲಿ ಅಡಿವರೆಗೂ ಪುರಿಯವೇ ಅಂತ ತೆಗೆದ್ರೆ ಕವರ್ ಹಾಕ್ಬಿಟ್ಟು ಪುರಿ ಕೊಟ್ಟ. ನಮ್ಗೆ ಮೋಸ ಮಾಡ್ತಾವ್ರಲ್ಲಪ್ಪ. ಫುಲ್ ಐತೆ ಅನ್ಬಿಟ್ಟು ನೀನ್ ಮಾಡಪ್ಪ, ಬಿಸಿ ಇದೆ ನೋಡ್ಕೊಂಡು ಮಾಡಪ್ಪ. ಶೋ, ನಾನು ಇಷ್ಟು ಚೆನ್ನಾಗಿ ಪುರಿ ಉಂಡೆ ಕಟ್ತಾ ಇದೀನಿ. ಚಂದನ್ ಅವ್ರ ಮಮ್ಮಿ ನೋಡ್ಬಿಟ್ರೆ ನೀನು ಸೆಲೆಕ್ಟ್ ಮಾಡ್ಬಿಡ್ತಾರೆ. ಓಕೆ, ಈಗ ಕೊನೆ 5 ನಿಮಿಷ ಅಷ್ಟೇ ಉಳ್ಕೊಂಡಿರೋದು. ಕೊನೆ 5 ನಿಮಿಷ ಕುಕ್ಕುಗಳು ಮಾತ್ರ ಉಂಡೆನ ಕಟ್ಟಬೇಕಾಗುತ್ತೆ. ಲಾಸ್ಟ್ 5 ಮಿನಿಟ್ಸ್ ಇದೆ. ನಿಮ್ಮ ಸಮಯ ಶುರು ಆಗ್ತಿದೆ. ಇನ್ 3,
2, 1, go. ಇದೇ ಅಂಟಿಗೆ ಚುರ್ಚುರು ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಳ್ಳೆ ನೀಟ್ ಶೇಪ್ ಮಾಡಿ, ಯಾಕಂತ ಹೇಳಿದ್ರೆ ಅದು ಚೆನ್ನಾಗಿ ಬಂದಿದೆ ಅದಕ್ಕೆ. ಏನು ಬೈದೆ ಶಿಲ್ಪು? ಅಲ್ಲ ಹೇಳಿದ ಹಂಗಲ್ಲ ಶಿಲ್ಪು. ಹುಷಾರ್ ಶಿಲ್ಪು. ನನ್ ಪ್ರೇಮ ನಿವೇದನೆ ಮಾಡ್ಕೊತಾ ಇದ್ರೆ ಇವ್ರೆಲ್ರಿಗೂ ವೇದನೆ. ನೀನ್ ಚೆನ್ನಾಗ್ ಕನ್ನಡ ಮಾತಾಡ್ಬಿಟ್ರೆ ಚಂದ ನೀನ ಇಷ್ಟಪಡಲ್ವಾ ನೀನ್ ಕನ್ನಡ ಮಾತಾಡಿದ್ರೆ? ಕನ್ನಡ ಯಾರು ಮಾತಾಡಿದ್ರು ಇಷ್ಟಪಡ್ತೀನಿ. ನಿಜ ಬೇಕಾರೆ ನೀವು ನಮ್ಗೆ ಎದುರ್ತೀರ. ನಿಮ್ದು ಎಷ್ಟಾಯ್ತು? ಸುಮ್ನೆ 4 ಜನರಿಗೆ. ಜೈ ಜೈ ಜೈ. ಹಲೋ, ಹುಷಾರು, ಎಣ್ಣೆ ಹಾಕ್ಬಿಡ್ತಾರಂತ ನೀನೇ ಹೇಳ್ಕೊಡ್ತಾ ಇದೀಯಪ್ಪ. ತುಕಾಲಿ ಇಡು, ತುಕಾಲಿ. ಎಲ್ಲಾರಂತಲ್ಲ ನಮ್ ರಘು, ಎಲ್ಲಾರಂತಲ್ಲ ನಮ್ ರಘು. 2 ತಗೊಂಡೋದ ನೋಡೋ ತುಕಾಲಿ. ತುಕಾಲಿ ಏನು ನಮ್ಮ ರಘು ಮಾಡದೆ ರೇರು. ತಗೊಂಡಿದ್ದೆ 2 ಪೇರು. ಅವ್ರು ಒಂದು ಸತಿ ಹೊಡೆದ್ರೆ ಕೊಡೋ ಕೊಡೋ. ಹೀರೋ ಸುಧಾರಿಸ್ಕೊಳ. ಬೇಗ ಬೇಗ 5 ಆಗ್ಬೇಕು, ಬೇಗ 5 ಆಗ್ಬೇಕು. ಅವರು 35 ಮಾಡಿದ್ದಾರೆ, ಇನ್ನು ನಾವು ಸ್ವಲ್ಪ ಕಮ್ಮಿ ಇದ್ದೇವೆ. ಸೊ ಕುಕ್ಸ್ ಅಂಡ್ ಕ್ವಾಟ್ಲೆಸ್ ನಿಮ್ಗೆ ಕೊಟ್ಟಂತ ಸಮಯ ಮುಗಿತಾ ಇದೆ. 3, 2, And 1. ಸ್ಟೆಪ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನ ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8880-300-200ಗೆ ಸಂಪರ್ಕಿಸಿ. ಇಲ್ಲಿಗೆ ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ಮುಕ್ತಾಯ ಆಗಿದೆ. ಅಂಡ್ ಈಗ ರಿಸಲ್ಟ್ಸ್ ಏನು ಅಂತ ನೋಡುವಂತ ಸಮಯ. ಅದನ್ನ ಜಡ್ಜಸ್ ನೋಡ್ತಾರೆ. ಯಾರ್ಯಾರು ಪುರಿ ಉಂಡೆನೆಲ್ಲ ಮಾಡಿತೀರಾ ಒಬ್ಬೊಬ್ರಾಗೆ ಬಂದು ರಿಸಲ್ಟ್ಸ್ಗೆ ತರ್ತೀರಾ. ಒಂದೊಂದ್ ಕಲರ್ ಇದೆ. ಪುರಿ ಉಂಡೆ ಇನ್ವೆಂಟ್ ಆಗಿದ್ದೆ ಹಂಗೆ. ನಾನ್ ಬೆಳ್ಳಗೆ ಪುರಿ ತರ, ಚಂದನ್ ಸ್ವೀಟ್ ಆಗಿ ಬೆಲ್ಲದ ತರ, 2 ಸೇರಿ ಪೂರಿ ಉಂಡೆ. ಸೂರಜ್, ಏನ್ ಈ ತರ ತಗೊಂಡ್ಬಂದು ಇಟ್ಟಿದ್ದೀರಲ್ಲ, ಇದ್ ನಾವು ಉಂಡೆ ಕಟ್ಕೊಳ್ಳಿ ಅಂತ ತಗೊಂಡ್ಬಂದಿರೋದ? ಫಾರಿನಲ್ಲಿ ಉಂಡೆ ಇದೇ ಡಿಸೈನ್ ಅಲ್ಲಿ ಇರುತ್ತೆ ಸರ್. ಯಾವ ಕಂಟ್ರಿಯಲ್ಲಿ? ದುಬೈ, ಮಸ್ಕಾತ್, ಕುವೈಟ್, ಸಿಂಗಾಪುರ್, ಮಲೇಷ್ಯಾಕ್ಕೆ ಹೋಗಿ ಪೂರಿನ ತಿಂದು ಬನ್ನಿ. ನಾವ್ ಕೇಳಿದ್ದು ಕಂಟ್ರಿ, ನೀನ್ ಹೇಳ್ತಾ ಇರೋದು ಕಂತ್ರಿ. ಅಲ್ಲ, ಎಲ್ಲರೂ ಉಂಡೆ ತಗೊಂಬಂದ್ರೆ ನೀವೇನ್ ಜ್ಯೂಸ್ ಎಲ್ಲ ತಗೊಂಬಂದಿದ್ದೀರಾ? ಅಕ್ಕ ಅವಾಗ್ಲಿಂದ ಜಡ್ಜ್ ಮಾಡಿ ಸುಸ್ತಾಗಿದ್ದೀರಲ್ಲ, ಪುರಿ ಶೇಕ್ ತಂದಿದೀವಿ, ಕುಡೀರಿ. ಪುರಿ ಶೇಕ್ ಮುಂದೆ 3 ಉಂಡೆ ಇದೆಯಲ್ಲ, ಅದೇನ್ ಹೇಳಿ? ಒಂದು ನೀವು, ಒಂದು ಶೆಫು, ಒಂದು ಅನುಪಮ್ ಅವರು ಅಂತ ಹೇಳಿದ್ರು. ಅದನ್ನ ಒಂದೊಂದು ಉಂಡೆ ಪುರಿ ಅವರಿಲ್ಲ, ಅವರು ಪ್ರಾಪರ್ಟಿ ತರಕ್ ಹೋಗಿದ್ದಾರೆ ಅಂತ ಮಾಡಿಲ್ಲ. ಸರ್ ಜ್ಯೂಸ್ ಕುಡ್ಸಿ ಸರ್. ಸರ್ ನಾನು ಹಾಕ್ತೀನಿ, ನೀವು ಹಿಡ್ಕೊಳ್ಳಿ ಸರ್. ನಾನು ಆಲ್ರೆಡಿ ಹೇಳಿದ್ದೆ ಅಡ್ವಾಂಟೇಜ್ ಟಾಸ್ಕ್ ಮುಗಿದಾದ್ಮೇಲೆ ನಾನು ಒಂದು ಟ್ವಿಸ್ಟ್ ನ ಕೊಡ್ತೀನಿ ಅಂತ ಹೇಳಿದ್ದೆ. ಇಷ್ಟು ವಾರಗಳ ಕಾಲ ನಾವು ಅಡ್ವಾಂಟೇಜ್ ಟಾಸ್ಕ್ ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತಿನ ಅಡ್ವಾಂಟೇಜ್ ಟಾಸ್ಕ್ ನ ಟ್ವಿಸ್ಟ್ ಏನು ಅಂತ ಅಂದ್ರೆ 2 ಲೆವೆಲ್ ಅಲ್ಲಿ ನೀವು ಆಟ ಆಡ್ಬೇಕಾಗತ್ತೆ. ಮೊದಲನೇ ಲೆವೆಲ್ ಮುಗ್ದಿದೆ. ಈಗ 2ನೇ ಲೆವೆಲ್ಗೆ ನಿಮ್ಮ 8 ಜೋಡಿಗಳಲ್ಲಿ ಟಾಪ್ 4 ಜೋಡಿನ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಅದ್ರಲ್ಲಿ ಯಾರು ಗೆಲ್ತಾರಲ್ಲ ಅವರು ಅಡ್ವಾಂಟೇಜ್ ಟಾಸ್ಕ್ ನ ಗೆಲ್ತಾರೆ ಅಂಡ್ ಅವರಿಗೆ ಅಡ್ವಾಂಟೇಜ್ ಸಿಗುತ್ತೆ.
ಈಗ ಟಾಪ್ 4 ಅಲ್ಲಿ ಇರುವಂತ ಯಾವ್ಯಾವ ಜೋಡಿಗಳು ಟಾಸ್ಕ್ ನ ತಗೋತಿಯಾರ? ಶ್ರುತಿ ಮ್ಯಾಮ್ ನೀವ್ ಹೇಳಿ. ಹಿತೇಶ್ ಮತ್ತು ಚಂದ್ರನ ನೀವು ಮಾಡಿರೋ ಉಂಡೆಗಳ ಸಂಖ್ಯೆ 38, ಪ್ರಶಾಂತ್ ಮತ್ತೆ ರಘು 41, ಸನ್ರಾಜ್ ಮತ್ತು ಶಿಲ್ಪ 47, ಕೆಂಪಮ್ಮ ಮತ್ತು ಗೊಬ್ರ ನಿಮ್ಮ ಸಂಖ್ಯೆ 50. ಎರಡನೇ ಹಂತದ ಅಡ್ವಾಂಟೇಜ್ ಟಾಸ್ಕ್ ನ ವಿಷಯ ಏನು ಅಂತ ಅಂದ್ರೆ ದಂಶರಾಜ್. ಟಾಪ್ 4 ಅಲ್ಲಿ ಬಂದಿರುವಂತ ಕುಕ್ಕುಗಳು ಇಲ್ಲಿ ಬಂದು ಆಕ್ಟ್ ಮಾಡಿ ಕ್ವಾಟ್ಲೆಗಳಿಗೆ ತೋರಿಸ್ತಾರೆ. ಕ್ವಾಟ್ಲೆಗಳು ಕುಕ್ಕುಗಳು ಯಾವ ಹಾಡನ್ನ ಆಕ್ಟ್ ಮಾಡಿ ತೋರಿಸ್ತಿದ್ದಾರೆ ಅಂತ ಗೆಸ್ ಮಾಡ್ಬೇಕಾಗತ್ತೆ. ಹಾಡು ಯಾವ ತರ ಇರುತ್ತೆ ಅಂತ ಒಂದು ಕ್ಲೂ ಕೊಟ್ಬಿಡ್ತೀನಿ. ಅಡಿಗೆ ಮನೆಯಲ್ಲಿ ನೀವು ಬಳಸುವಂತ ಪದಾರ್ಥಗಳಿರುತ್ತೆ ಅಥವಾ ತಿನ್ನುವಂತ ಪದಾರ್ಥಗಳಿರುತ್ತೆ. ಒಟ್ಟು ಊಟದ ರಿಲೇಟೆಡ್ ಅಥವಾ ತಿನ್ನುವಂತ ಪದಾರ್ಥದ ರಿಲೇಟೆಡ್ ಹಾಡುಗಳು ಯಾವ್ದಾವ್ದಿದೆ ನಮ್ಮ ಕನ್ನಡ ಹಾಡುಗಳಲ್ಲಿ, ಆ ಹಾಡುಗಳನ್ನ ಚೂಸ್ ಮಾಡಿ ನಾವು ನಿಮ್ಗೆ ಇಲ್ಲಿ ಕೊಡ್ತೀವಿ. ರೆಡಿನಾ? ಎಲ್ರಿಗೂ ಒಂದು ರೋಲ್ ಮಾಡೆಲ್ ತರ ಎಕ್ಸಾಂಪಲ್ ನ ಸೆಟ್ ಮಾಡಕ್ಕೆ ಬರ್ತಾ ಇರೋದು ಇಟ್ ಈಸ್ ಶಿಲ್ಪ ಹಾಗೂ ಧನು. ಸೊ ಈಗ ಈ ದಂಶರಾಡ್ಸ್ ನ ರೂಲ್ಸ್ ಏನು ಅಂದ್ರೆ, ಸೊ ಈಗ ನೀವು 4 ಜನ ಕುಕ್ಕುಗಳಿಗೆ 5 ಹಾಡುಗಳನ್ನ ಕೊಡ್ತೀವಿ. ಯಾರು ಅತಿ ಕಮ್ಮಿ ಟೈಮಲ್ಲಿ ಜಾಸ್ತಿ ಹಾಡುಗಳನ್ನ ಗೆಸ್ ಮಾಡ್ತಾರೋ ಅವ್ರಿಗೆ ಈ ವಾರದ ಅಡ್ವಾಂಟೇಜ್ ಸಿಗುತ್ತೆ. ಬಾಯ್ ಬಿಟ್ಟು ಮಾತಾಡೋಂಗಿಲ್ಲ, ಜಸ್ಟ್ ಆಕ್ಟ್ ಮಾಡ್ಬೇಕು. ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ತಂದು ಕೊಡು, ತಂದು ಕೊಡು. ಬರೋ ಬಿಡಿ ಬಿಡಿ. ನೆಕ್ಸ್ಟ್ ಬಾ. ಅದಕ್ಕೆ ಕಂಟಿನ್ಯೂ ಮಾಡಿ. ತಿನ್ನಿಸ್ತೀನಿ. ತಿನ್ಬೇಡ, ಕಮ್ಮಿ ತಿನ್. ಎಲ್ಲ ಹೋಗ್ಬೇಡ ಟೇಟಮ್ಮಿ. ಏನೇನೋ ಆಕ್ಷನ್ ಮಾಡ್ತಿದ್ರು, ನಾನು ಏನೇನೋ ಉತ್ತರ ಕೊಡ್ತಿದ್ದೆ, ಅದಕ್ಕೆ ಸಾಂಗೇ ಬರ್ತಿಲ್ಲ. ಅದಲ್ದೆ ಗೇಮ್ ಅಲ್ಲಿ ಫಸ್ಟ್ ಹೋಗಿರೋದೇ ನಾವು. ಬೇರೆ ಗೆಸ್ ಮಾಡಿ, ಬೇರೆ ಹೇಳಿ. ಹಾಟ್ ಸಾಂಗ್. ಬಿಸಿ ತುಪ್ಪ ಬೇಕಾ? ತುಪ್ಪ ಟಚ್ಚಲ್ಲಿ ಏನು ಯಾವ್ದು ಕೊಬ್ಬರಿ ಮಿಠಾಯಿ, ಕೊಡು ಕೊಬ್ಬರಿ ಮಿಠಾಯಿ. ನಾನು ಆ ಸಾಂಗ್ ಕೇಳಿದೀನಿ, ಬಟ್ ಈ ಕೊಡು ಕೊಬ್ಬರಿ ಮಿಠಾಯಿ ಈ ಲಿರಿಕ್ಸ್ ಎಲ್ಲ ತಲೆಗೆ ಹೋಗ್ಲಿಲ್ಲ ಆ ಟೈಮಲ್ಲಿ. ಕಚ್ಚಿ ತಿನ್ನಲ್ಲ ನಿನ್ನ ಬಚ್ಚಿ. ಅವಳು ಯಾಕೆ ಮಾಡ್ತಾಳ, ನೀ ಮಾಡ್ತಾ ಇದೀಯ? ಆಪಲ್ ಅಂತ ಆಪಲ್. ಮಲೆನಾಡ ಅಡಿಕೆ, ಮೈಸೂರು ವೀಳ್ಯದೆಲೆ. ಒಂದಾಯ್ತು ಮೇಡಮ್. ಇದೇನ್ ಮೇಡಮ್? ಚಂದಿರ ತಂದ ಈ ಟಚ್ಚಲ್ಲಿ ಬಿಸಿಯಾಗಿದೆ ಹೇಗೋ. ಹಾಲು ಕುಡಿದ ಮಕ್ಕಳು ಬಿಸಿದೆ. ಬಾರೆ ಕಲ್ಯಾಣ ಮಂಟಪ ಬಾ. ನಾನು ನಿನಗೆ ತಂದು ಕೊಡುವೆ, ನೀನೇ ಬಾ. ನಾನು ಕೊಬ್ಬರಿ ಕೊಡು ಬಾ, ಕೊಬ್ಬರಿ ಮಿಠಾಯಿ.
ಈಗ ಮುಂದೆ ಅವರ ಅಭಿನಯವನ್ನು ತೋರಿಸಲು ಬರುತ್ತಿದ್ದಾರೆ. ಇಟ್ ಇಸ್ ನಮ್ಮೆಲ್ಲರ ಫೇವರೇಟ್ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹಾಗೂ ಹಿತೇಶ್. ನಿಮ್ಮ ಆಟದ ಸಮಯ ಶುರು ಆಗ್ತಾ ಇದೆ ಈಗ. ಆಮೆ ಇದು ಆಮೆ. ಡ್ಯಾನ್ಸ್ ಆಕ್ಟಿಂಗ್ ಏನಾದ್ರು ಮಾಡಿ ಚಂದ್ರಣ್ಣ. ಪಾರಿವಾಳ. ಪಾರಿವಾಳ. ಆ ವಾರ್ಡ್ ಗೊತ್ತಲ್ವಾ ನಿಮ್ಗೆ? ಇಲ್ಲ ಹಿಂಗೋಗುತ್ತೆ. ಓ ಆಮೆ ಆಮೆ. ಯಾಕೆ ಆಮೆ ಅಂದ್ರೆ ಬಹಳ ಇಷ್ಟ. ನಿಮ್ಮೂರಲ್ಲಿ ಬಹಳ ಫೇಮಸ್. ಮತ್ ಸೌಂಡ್ ಬರ್ತಿರೋದು ಎಲ್ಲಿಂದ? ಅಣ್ಣ, ನೀವು ಮಾತಾಡ್ತಿಲ್ಲ, ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಇಲ್ಲ ಹೌದಾ? ಅದೇನು ಹೇಳು. ಮೀನು ಮೀನು. ಇನ್ನೇನ್ ಮಾಡ್ತಾವ್ರೆ? ಇದು ಬಂಗಡೆ ಮೀನು. ಬಂಗಡೆ ಮೀನು ಬಳುಕಿದಾಗ. ಅಂಗಡಿ ಮೀನು ಬಳುಕಿದಾಗ ಬಳುಕಿತಲ್ಲ. ಇದಂತೂ ಆರಾಮಾಗಿ ಹೇಳ್ಬಿಡ್ತೀರಾ. ನಿಮಗೂ ಬೇಕಾಗಿರೋಂಥದ್ದು ಕುಂಬಳಕಾಯಿ. ಕೈ ಮುಗಿದು ಏರು ಇದು ಕನ್ನಡ. ನಿಮ್ಗೆ ಹಾಡು ಗೊತ್ತಾದ್ರೆ ನೆಲದಲ್ಲಿ ಬಿದ್ದೋಗ್ತೀರಾ ನೀವು. ಎಂತ ಹಾಡು ಫೇಮಸ್. ಹಾಡುಗು ಕಾಯಿ ಕಾಯಿ ನುಗ್ಗೆಕಾಯಿ. ಅಷ್ಟೇಪ್ಪ. ಕಾಯಿ 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 ಕಾಯಿ. ಇದು ಫುಲ್ ಈಸಿ ಅವ್ರಿಗೆ. ಓಕೆ ಓಕೆ ಓಕೆ. ಸೊಂಟದ ಹಳೆ ಸಾಂಗ. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ತುತ್ತು ಅನ್ನ ತಿನ್ನೋಕೆ ಬೊಗಸೆ. ಸೂಪರ್ ಅಣ್ಣ. ನೆಕ್ಸ್ಟ್ ಅಣ್ಣ. ಕಂಟಿನ್ಯೂ ಮಾಡಿ. ಊಟ ಇದನ್ನು ಊಟನಾ? ಅವ್ರಿಗೆ 4ನೇ ಹಾಡು ತೋರಿಸ್ತಾ ಇರೋದು. ನೀವು ಬೇರೆ ಬೇರೆ ಹಾಡು ಹೇಳಿಲ್ವಾ? ಆ ತರ. ಅದು ಚಂದ್ರಣ್ಣ ಇದ್ರಲ್ಲಿ ಡ್ಯಾನ್ಸ್ ಇದಲ್ಲ ನಿಮ್ ಇದು ಲೇಡೀಸ್ ಆಡಿರೋ ಸಾಂಗ್ ಅಲ್ವಾ? ಅಯ್ಯೋ ಹಂಗಂತ ಕನ್ನಡದಲ್ಲಿ. ಒಂದ್ ನಿಮಿಷ. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ. ನಿಮ್ ಕಡೆ ಡಾಂಬಾರ್ ಅಂದ್ರೆ ನಿಮ್ ಕಡೆ. ಚೆನ್ನಾಗಿ ಆಡಿಸ್ತೀನಿ. ಇದು ಸಖತ್ತಾಗಿ ಇದೊಂದು ಸಖತ್ತಾಗಿ ತೋರಿಸ್ತಾರಂತೆ. ಹೋಗು ತಿರ್ಗಾ ಅದೇ ಡ್ಯಾನ್ಸ್ ಆಡ್ತಿದ್ದೀರಾ? ಏನೋ ಒಂದು ಆಡೋಣ. ಸಖತ್ತಾಗಿ ತೋರಿಸ್ತೀನಿ ಅಂದ್ರಿ, ಇದೇನಾ ಸಖತ್ತಾಗೆ? ಬೌ ನಾಯಿ ಎಲ್ಲಿ ಬಂತು ಈ ಸಾಂಗ್? ಅಲ್ಲ, ನಾಯಿನೂ ಕಣ್ಣಿಡಿತಾ ಇತ್ತು, ನೀ ಕಣ್ಣಿಡಿತಾ ಇಲ್ವಲ್ಲ ಅಂತ ಹೇಳ್ತಾರದು. ನೋಡಲಿ ಬೌ. ಸಿಂಹ ಅಲ್ಲ, ಅವ್ರು ಬೌ ಅಂತವ್ರೆ, ಸಿಂಹನ ಅಂತವ್ನೆ ಅವನು. ಚಂದ್ರಣ್ಣ, ನೀವ್ ಇನ್ನೊಂದ್ಸಲ ತೋರಿಸಿ ಹಾಡ್ನ. ಛೂ ಬಿಡೆ ಹಾರ್ಟನ್ನು ಛೂ ಬಿಡೆ, ಟೂ ಬಿಡೆ ಕೋಪಕ್ಕೆ ಟೂ ಬಿಡೆ. ನಾವು ಕೊಟ್ಟಂತ ಟೈಮ್ ಇಲ್ಲಿಗೆ ಮುಗ್ದಿದೆ. ಅಂಡ್ ಅದ್ರಲ್ಲಿ ನೀವು ಕಂಡಿಡಿದಿರೋದು 3 ಹಾಡುಗಳು. ನಿಮ್ಮಿಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈಗ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ಕೆ ಬರ್ತಿದ್ದಾರೆ ನಮ್ಮ ಡಾನ್ಸಿಂಗ್ ಕ್ವೀನ್ ಕೆಂಪಿ ಹಾಗೂ ಅವರ ಪಾರ್ಟ್ನರ್ ಗೋಬ್ಬಿ. ಓಕೆ, ನಿಮ್ಮಿಬ್ಬರ ಸಮಯ ಶುರು ಆಗ್ತಿದೆ ಈಗ. ಕೆಂಪಿ ಕಮಾನ್. ಫೋನ್ ರಿಂಗ್ ಟ್ಯೂನ್ ಟಚ್ ಮಾಡ್ತಿರದ, ಮಲ್ಗೆ ಹೂ ಮಾಡ್ಕೊಳ್ಳೋದ. ಆಕ್ಟಿಂಗ್ ಮಾಡಿ ಅದನ್ನ ಕಣ್ಣಿಡಿಯೋ ತರ ತೋರಿಸಿ. ಹೇಳಿದ್ರು. ನನ್ಗೇನು ಗೊತ್ತಾಗ್ಲಿಲ್ಲ. ತೋರ್ಸು ಏನಿದು?
ಹೂ ಕಡ್ತಾ ಮಗು ಮಗು ಏನ್ ಚೆನ್ನಾಗಿ ಡೌ ಮಾಡಿದ್ಯಾ ಅಂದ್ರೆ ಮಾತ್ರ. ಮೈಸೂರು ಮಲ್ಲಿಗೆ ಅಲ್ವಾ? ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ. ಇದನ್ನ ಕೊಡ್ತಾ ಇಲ್ಲ ಬಿಕಾಸ್ ನಿಂಗ್ ಹಾಡ್ ಕೇಳಿಸ್ತು, ಹಾಡನ್ನ ಹೇಳಿದೆ. ನೆಕ್ಸ್ಟ್ ಅಮ್ಮಂಗೆ ಹೇಳಿ ಬಾಯಿ ಬಿಟ್ಟು ಹೇಳಿದ್ಮೇಲೆ ನೀನ್ ಏನ್ ಮಾಡಲೆ? ಹಾ ಕಂಡು ಹೇಳಿ 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 ಹೇಳು. ಬಾಯ್ ಬಿಡುವಂಗಿಲ್ಲ. ಖಾರ ಊಟ ತಿನ್ನೋದು ಮಟನ್ನು ಕೂಗ ಕೋಳಿಗೆ ಖಾರ ಮಸಾಲೆ. ಕೂಗ ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ. ಮೇಯ ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಎಣ್ಣೆ ಎಣ್ಣೆ ನಮ್ದು, ಊಟ ನಿಮ್ದು. ಊಟ ನಿಮ್ದು ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು ಎಣ್ಣೆ ನಮ್ದು, ಊಟ ನಿಮ್ದು. ಆಕಾಶ ಭೂಮಿ ಕುಂಬಳಕಾಯಿ ಹೇಳಿ ಹಂಗೆ ಹೇಳ್ತಾ ಹೋಗು. ಇಂಜೆಕ್ಷನ್ ಸುರಪಾನ ಮೇಲ್ಗಡೆ ಇರೋದು ಲೈಟು ಲೈಟು. ಬೇರೆ ಏನಾರು ಹೇಳಿ. ಜೇನು ಕಟ್ಟಿರೋದು ಅದು ಈಗ ಜೇನು ಅಂದಮೇಲೆ ನತರ ತರ್ತದೆ ತುಪ್ಪ, ಅದನ್ನ ತಗೊಳ್ಳೋ ಅಂತ ಹೇಳಿ ಅದು ಹೇಳಕ್ಕಾಗಿಲ್ಲ ಅವನ ಕೈಯಲ್ಲಿ. ಜೇನು ಒಬ್ರ ಈಗ ಗೆಸ್ ಮಾಡ್ತಾನೆ. ಅಯ್ಯೋ ಏನು ಗೊತ್ತಾಯ್ತಾ ಇಲ್ಲಪ್ಪ. ನೆಕ್ಸ್ಟ್ ಸಾಂಗ್ ರಂಗೋಲಿ ಏನ್ ಎತ್ಕೊಂಡೆ? ಇದೇನು ಇದು ಅನ್ಬಿಟ್ಟಿದ್ದೇನು ನಿಂಗೆ ಎತ್ತದ ಬಕೀಟ ಏನದು? ಭೂಮಿ ತೋಡ್ದೆ ಅತ್ತೆತ್ರ ಏನ್ ತೆಂಗಿನ ಮರ ಬೆಳೆದ ಹೇಳು. ಸಸಿ ಕಣೋ. ಕಡ್ಲೆಕಾಯಿ ಕಡ್ಲೆಕಾಯಿ ಕಡ್ಲೆಕಾಯ ಕಡ್ಲೆಕಾಯಿ ಕಡ್ಲೆಕಾಯಿ. ಅಯ್ಯಪ್ಪ ವಾ 5 ಹಾಡುಗಳನ್ನ ಕೊಟ್ವಿ. ಅನ್ಫಾರ್ಚುನೇಟ್ಲಿ ಅದ್ರಲ್ಲಿ 2 ಹಾಡುಗಳನ್ನ ಕೆಂಪಮ್ಮನೆ ಬಾಯ್ಬಿಟ್ಟು ಹೇಳ್ಬಿಟ್ರು. ಹಂಗಾಗಿ 3 ಹಾಡನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಬನ್ನಿ ನಿಮ್ ಗೊಬ್ಬಿ ಹತ್ರ ಹೋಗಿ. ಸೊ ಲೆಟ್ಸ್ ವೆಲ್ಕಮ್. ಏನು ಗೊತ್ತಿಲ್ಲ ಅಂತಾನೆ 2 ವಾರ ಕುಕ್ ಆಫ್ ದ ವೀಕ್ ಆಗಿರುವಂತ ರಘು ಹಾಗೂ ಎಲ್ಲಾರ್ಗೂ ಯಾವಾಗ್ಲೂ ಗೊತ್ತು ಅಂತ ಬಕೆಟ್ ಹಿಡಿಯುವಂತ ಪ್ರಶಾಂತ್. ಒಂದ್ ನಿಮಿಷ, ರಘು ಅವರ ಫೇಮಸ್ ಡೈಲಾಗ್ ಹೇಳ್ತಾರೆ, ಹೇಳಿ. ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್. ನೀವೆಲ್ಲರೂ ಹಿಂಗೆ ಅನ್ನದ? ನಾನು ಯಾವತ್ತೂ ಮಾಡಿಲ್ಲ. ರೆಡೆ ಈಸಿ ಡಿಕೋಡ್. ಹಾ ಯಾರು? ಎಣ್ಣೆ ಹಾ ಊಟ ಕತ್ಲಲ್ಲಿ ಎಣ್ಣೆ ಹೊಡಿಬೇಕು. ಬಾಲಕಿ ಎಣ್ಣೆ, ಬಾಳೆಹಣ್ಣೆ, ಹೆಣ್ಣು ಮಣ್ಣು, ಹೆಣ್ಣು ಊಟ, ಎಣ್ಣೆ ಅಲ್ಲ ಊಟ. ರಘುವರೇ ನೆಕ್ಸ್ಟ್ ಹೋಗೋಣ. ನಂಗೆ ಯಾಕೋ ಒಳ್ಳೇದ್ ಅನ್ನಿಸ್ತಾ ಇದೆ. ಚೆನ್ನಾಗಿ ತಿನ್ನು, ಹೊಟ್ಟೆ ತುಂಬಾ ತಿನ್ನು. ತಿನ್ನು ಬೇರೆ ತಿನ್ನು, ಹೇಳು. ತಿನ್ನು ಇದೊಂದೇ ಬಿಟ್ಟು ಬೇರೆ ಮಾಡೋತ್ತೆಗೆ. ಪ್ರಶಾಂತ, ಫಸ್ಟ್ ಟೈಮ್ ನಿನಗೆ ಹೊಡೆಯಕ್ ಒಂದ್ ಚಾನ್ಸ್ ಇದೆ ಕಣ. ಹೋಗಲ್ಲ ಹೋಗಿ ಮಾಡೋಗು ಬಾ, ನಾವೇನ್ ಸೋಲ್ತೀವಿ ಬಾ. ಎಲ್ಲ ಕಡೆ ಇಡ್ತಾರೆ ಎಲೆಯಲ್ಲಿ. ತಿನ್ನು, ಎಲೆಯಲ್ಲಿ ಇಡ್ತಾರೆ, ತಿನ್ಕೊ, ನೀನೇ ತಿನ್ಕೊಬಿಡು. ಏನ್ ಭೋಜನ? ಫುಲ್ ಭೋಜನ. ಭೋಜನ ಬಿಸಿ ಭೋಜನ ಮಾಡಿಕೊಡಲ್ಲ ನೀನು. ವಿಚಿತ್ರ ಭೋಜನವಿದು. ಮಾಡ್ತೀರಾ? ಜಡ್ಜಸ್ ಹೇಳಿದ್ರು. ಓಕೆ ಬಿಡಪ್ಪ, ಅದೊಂದು ಕೊಡ್ತೀನಿ, ಮಾರ್ಕ್ಸ್ ಕೊಡ್ತೀನಿ. ಚಿಕ್ಕದು ನಿಂಬೆ ಹಣ್ಣಿನಂತ ಹುಡುಗಿ ಬಂದು ಹುಡುಗಿ ಬಂತು ನೋಡು.
ಎಸ್ ಊಟ ಪಾಯಸ ಚೆಲ್ಲಿತ್ತು ಇಳಿ ಕರಕರವನ್ನು ಎಳಿ ಹಾಲ್ಕರಿ ಹಾಲ್ಕಿರಿ ಬಾರೆ ಹಾಲ್ಕರು ಬಾರೆ ಬೇರೆ ಹೋಗಪ್ಪ ಏನ್ ಎಳಿಯೋದು ಹತ್ತದ ಅದೇ ಹಾಲ್ ಕರೀದು ಹಾಲ್ ಕರೀದೇನು ಬೇರೆ ಹೋಗಮ್ಮ ಬೇರೆ ತಗೋ ಹಾಲ್ ಆದ್ಮೇಲೆ ಏನು ಹಾಲ್ ಬಿಟ್ಟು ಬೇರೆ ಮಜ್ಜಿಗೆ ಮೊಸರು ಬಟರು ತುಪ್ಪ ತುಪ್ಪ ಬೇಕಾ ತುಪ್ಪ ರೆಡಿ ಓ ಉಂಡೆ ಗೋಲಿ ಬಜ್ಜಿ ಏನಿದೆ ನೀನ್ ಮೊಟ್ಟೆನಾ ಏನ್ ಬಾಯ್ ಕುಯ್ಯಿ ತಿನ್ನೋದಾ ಮಾವಿನ ಹಣ್ಣು ಬಿಟ್ಟು ಬೇರೆ ಹಣ್ಣುಗಳು ಹೇಳ್ಬೇಕಾ ಮಾವಿನ ಹಣ್ಣು ತೋತಾಪುರಿ ಇದು ಹೇಳಪ್ಪ ಬಾಳೆಹಣ್ಣು ಹಲಸಲೆ ಹಣ್ಣು ಬೇರೆ ಹಣ್ಣು ಹೇಳ್ಬೇಕಾ ಹಲಸಲೆ ಹಣ್ಣು ಆಪಲ್ ಮಾವಿನ ಚಕ್ಕೋತ ಬಂತು ಏನು ಗೊತ್ತಿಲ್ಲ ಅಂತೀರಾ, ಬಟ್ ತುಂಬಾ ಚೆನ್ನಾಗಿ ನೀವು ಆಕ್ಟ್ ಮಾಡಿ ತೋರಿಸಿದೀರಾ. ಅಂಡ್ ಪ್ರಶಾಂತ್, ನಾನು ಆಲ್ರೆಡಿ ಹೇಳಿದಾಗ ಅವ್ನು ಬೇಗ ಕಂಡಿಡಿತಾನೆ ಅಂತ ಹೇಳ್ದೆ. ತುಂಬಾ ಚೆನ್ನಾಗಿ ಆಡಿದ್ರಿ ಇಬ್ರು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 880300 ಸಂಪರ್ಕಿಸಿ. 4 ಜೋಡಿ ಅಡ್ವಾಂಟೇಜ್ ಟಾಸ್ ನ 2ನೇ ಭಾಗವನ್ನ ಆಡಿ ಮುಗಿಸಿದ್ರಿ, ವಿಚ್ ವಾಸ್ ದಮ್ಶರಜ್. ಈಗ ರಿಸಲ್ಟ್ ಏನು ಅಂತ ಶ್ರುತಿ ಮ್ಯಾಮ್ ಹೇಳ್ತಾರೆ. ಓಕೆ, ಎಲ್ಲ ಜೋಡಿಗಳು ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರಿ. ನಮಗೆ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ಇದೇ ಹಾಡ ನಾವು ಕೊಟ್ಟಿರೋದು ಅಂತ ನಮಗೆ ಡೌಟ್ ಬರೋ ಥರ ಕೆಲವರೆಲ್ಲ ಆ್ಯಕ್ಟ್ ಮಾಡಿ ತೋರಿಸಿದ್ರಿ. ಬಟ್ ತುಂಬ ಕಡಿಮೆ ಅಂತರದಲ್ಲಿ ಅಷ್ಟು ಹಾಡುಗಳನ್ನು ಕಣ್ಣು ಹಿಡಿದಿದ್ದು 5 ನಿಮಿಷ 17 ಸೆಕೆಂಡ್ಗಳಲ್ಲಿ ಈ ಟಾಸ್ಕ್ಗಳನ್ನ 5 ಹಾಡುಗಳನ್ನ ಗೆಸ್ ಮಾಡಿದ್ದು ರಘು ಅಂಡ್ ಪ್ರಶಾಂತ್. ಸೊ ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ನ ನೀವಿಬ್ರು ಗೆಲ್ತಾ ಇದ್ದೀರಾ. ಕಂಗ್ರಾಚುಲೇಷನ್ಸ್ ನಿಮ್ಮಿಬ್ರು. ಸೊ ನಿಮ್ಮ ಅಡ್ವಾಂಟೇಜ್ ಏನು ಅಂತ ಮುಂದಿನ ಎಪಿಸೋಡ್ ಅಲ್ಲಿ ಮೇನ್ ಟಾಸ್ಕ್ ಹೋಗೋಕ್ಕೂ ಮುಂಚೆ ಹೇಳ್ತೀವಿ. ಆಲ್ ದಿ ವೆರಿ ಬೆಸ್ಟ್. ಇವತ್ತು ನಮ್ಮ ಫೆಸ್ಟಿವಲ್ ಸೆಲೆಬ್ರೇಷನ್ ರೌಂಡ್ ಅಂತೂ ಸಿಕ್ಕಾಪಟ್ಟೆ ನಗುವಿಂದ ತುಂಬಿತ್ತು, ಟಾಸ್ಕ್ಗಳಿಂದ ತುಂಬಿತ್ತು, ಮಜವಾಗಿತ್ತು. ಮುಂದಿನ ಎಪಿಸೋಡ್ ಅಲ್ಲಿ ಇವರೆಲ್ಲರನ್ನ ಕರ್ಕೊಂಡು ಮೇನ್ ಟಾಸ್ಕ್ ಹೆಂಗ್ ಆಡ್ತಾರೆ ಅಂತ ತೋರ್ಸೋದಕ್ಕೆ ಬರ್ತೀವಿ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್. ನಾಲ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್, ಕೋ-ಪ್ರೆಸೆಂಟೆಡ್ ಬೈ ಫಾರ್ಚ್ಯೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಡ್ ಪ್ಲಸ್. ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್. ಕೋ-ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಮುಂದಿನ ಎಪಿಸೋಡ್ ಅಲ್ಲಿ ಸಿಗುವ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.